ನಮಸ್ತೆ ಮಕ್ಕಳ. ನಿನ್ನೆ ಫ್ರಾಕ್ಷನ್ಸ್ ಶುರು ಮಾಡಿದ್ವಿ. ಸೊ ಅರ್ಥಮೆಟಿಕ್ ಫ್ರಾಕ್ಷನ್ಸ್ನ ಹೇಗೆ ಸಿಂಪ್ಲಿಫೈ ಮಾಡೋದು, ರೆಡ್ಯೂಸಿಂಗ್ ಟು ಲೋಯೆಸ್ಟ್ ಫಾರಮ್ ಅಂತ ಹೇಳ್ಕೊಟ್ಟಿದ್ದೆ. ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಇನ್ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲದೆ ಇದ್ದಾಗ ಅದಕ್ಕೆ ಲೋಯೆಸ್ಟ್ ಫಾರಮ್ ಅಂತ ಕರಿತೀವಿ. ಆ ಥರ ರೆಡ್ಯೂಸ್ ಮಾಡಬೇಕಾದ್ರೆ ನ್ಯೂಮರೇಟರ್ಗೂ ಇದು ಡಿನಾಮಿನೇಟರ್ಗೂ ಯಾವುದು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಅದೆರಡನ್ನು ಕಂಡುಹಿಡಿದ್ಬಿಟ್ಟು HCF ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಉಳಿಯೋದೇನೇ ಲೋಯೆಸ್ಟ್ ಫಾರಮ್ ಅಂತ ಹೇಳಿ ಅರ್ಥಮೆಟಿಕಲ್ಲೂ ಮಾಡಿದ್ವಿ, ಅಂದರೆ ನಂಬರ್ಸ್ ಫ್ರಾಕ್ಷನ್ಸಲ್ಲೂ ಮಾಡಿದ್ವಿ, ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸಲ್ಲೂ ಒಂದೆರಡು ಎಕ್ಸಾಂಪಲ್ ಮಾಡಿದ್ವಿ. ಸೊ ಇಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಫ್ಯಾಕ್ಟರೈಸೇಷನ್ ಥರ ಇತ್ತು ಇಲ್ಲಿ. ಸೊ ಇವತ್ತು ಇನ್ನೊಂದೆರಡು ಮೂರು ವೆರೈಟಿ ಆಫ್ ಫ್ಯಾಕ್ಟರೈಸೇಷನ್ದು ಮಾಡೋಣ. ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟರೈಸೇಷನ್ದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಮೂರನೇ ಲೆಕ್ಕ, ಸಿಂಪ್ಲಿಫೈ ಅಂದರೆ ರೆಡ್ಯೂಸ್ ಟು ಲೋಯೆಸ್ಟ್ ಫಾರಮ್ ಅಂತ. ಸೊ ಯಾವಾಗಲೂ ಫ್ರಾಕ್ಷನ್ ಬಾರ್ ಕರೆಕ್ಟಾಗಿ ಬರ್ಕೊಳ್ಳಿ. ಸೊ ಇದೇನು ಸೆಂಟೆನ್ಸ್ ಇರುತ್ತೋ ಅದಕ್ಕೆ ಸರಿಯಾಗಿ ಸೆಂಟರ್ ಬರೋ ಹಾಗೆ ಬರ್ಕೊಂಡು ಮೇಲೆ ನ್ಯೂಮರೇಟರ್ ಬರ್ಕೊಳ್ಳೋದು x³ + 3x² - 4x ಡಿವೈಡೆಡ್ ಬೈ 7x³ ಮೈನಸ್ ಬಂದೆ. ಇದು ಬೇಡ, ಫಸ್ಟ್ ಎತ್ಕೊಳ್ತಾ ಇನ್ನೂ ಸ್ವಲ್ಪ ಸಿಂಪಲ್ ಲೆಕ್ಕ ಮಾಡೋಣ. ಸಿಂಪಲ್ ಲೆಕ್ಕ ಮಾಡೋಣ. ಫಸ್ಟ್ 3x² + 23x + 14 ಕೆಳಗಡೆಗೆ 3x² + 41x + 26 ಅಂತ ಹೇಳಿ. ಓಕೆ, ಸೊ ಏನು ಮಾಡ್ಬೇಕು ನಾವು ಯಾವಾಗ್ಲೂ? ವಿ ಹ್ಯಾವ್ ಟು ಫೈಂಡ್ ಫ್ಯಾಕ್ಟರ್ಸ್ ಆಫ್ ದಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಇಫ್ ವಿ ಡು ನಾಟ್ ಹ್ಯಾವ್ ಡೈರೆಕ್ಟ್ ಫ್ಯಾಕ್ಟರ್ಸ್, ಏನು ಇಲ್ಲದೆ ಇದ್ದಾಗ ಫ್ಯಾಕ್ಟರ್ಸ್ ಮಾಡಬೇಕು. ಸೊ ಸ್ಟೆಪ್ಸ್ ಏನಪ್ಪಾ ಅಂತಂತಂದ್ರೆ, ಫ್ಯಾಕ್ಟರ್ಸ್ ಆಫ್ ನ್ಯೂಮರೇಟರ್, NUM ಅಂದ್ರೆ ನ್ಯೂಮರೇಟರ್, ಅಂಡ್ ಡಿನಾಮಿನೇಟರ್, DEN ಅಂದ್ರೆ ಡಿನಾಮಿನೇಟರ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಮೇಲ್ಗಡೆ ಫಸ್ಟ್ ಟ್ರೈನಾಮಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ x² x ಇದೆ, ಅಂದ್ರೆ AX² + BX + C ಅನ್ನೋ ಥರ ಇದೆ. ಅದಕ್ಕೆ ಯಾವ ಥರ ಮಾಡೋದು ಅಂತ ಫ್ಯಾಕ್ಟರೈಸೇಷನ್ ತೋರಿಸ್ಕೊಟ್ಟಿದ್ದೆ ನಾನು. ಸೊ 3x² + 23x + 14 ಅಂದರೆ ಏನು ಮಾಡೋದು? ಈ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡೋದು. ಸರಿ, x² ಕೋಫಿಷಿಯಂಟು ಲಾಸ್ಟ್ ಕಾನ್ಸ್ಟೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ನಮಗೆ 42 ಬರುತ್ತೆ. ಅದರದ್ದು ಫ್ಯಾಕ್ಟರ್ಸ್ ಕಂಡುಹಿಡಿಯೋದು. ಫ್ಯಾಕ್ಟರ್ಸ್ ಕಂಡುಹಿಡಿದ್ರೆ ನೋಡಿ, 2 21. ಯಾಕೆ 2ರಿಂದ ಮಾಡಿದೆ ಅಂದರೆ ಯೂನಿಟ್ ಪ್ಲೇಸಲ್ಲಿ ಈವನ್ ನಂಬರ್ ಇದೆ. ಇದು 3 7 21 ಆಯಿತು. ನಮಗೆ ಹೆಂಗಿರಬೇಕು? ಇದರಿಂದ ಈ ಫ್ಯಾಕ್ಟರ್ಸ್ ಇಂದ ವಿ ಹ್ಯಾವ್ ಟು ಫೈಂಡ್ 2 ಮಲ್ಟಿಪಲ್ಸ್. ಯಾವ ಥರ ಇರಬೇಕು ಅಂತಂದರೆ, ಅದನ್ನು ಕೂಡಿ ಕಳೆದು ಮಾಡಿದರೆ x ಕೋಎಫಿಷಿಯಂಟ್ ಬರಬೇಕು, ಗುಣಿಸಿದ್ರೆ ವಿತ್ ಸೈನ್ ಈ ಕಾನ್ಸ್ಟೆಂಟ್ ಇದು ಪ್ರಾಡಕ್ಟ್ ಮಾಡಿದ್ವಲ್ಲ 42 ಅಂತ ಹೇಳಿ, ಅದು ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಇದ್ರೆ ಮೈನಸ್, ಆ ಥರ ಗುಣಿಸಿದ್ರೆ ಬರಬೇಕು. ಸೊ ದಿಸ್ ಈಸ್ ವಾಟ್ ವಿ ಶುಡ್ ಗೆಟ್. 42 ಬೈ ಪ್ರಾಡಕ್ಟ್ ಆಫ್ ದಿ 2 ಮಲ್ಟಿಪಲ್ಸ್ + 23 ಬೈ ಸಮ್ ಆರ್ ಡಿಫರೆನ್ಸ್ ಥರ. ಸೊ ಯಾವಾಗ್ಲೂ ಎಲ್ಲ ಪ್ಲಸ್ ಇದ್ದಾಗ ಸಮ್ ಮಾಡಬೇಕಾಗುತ್ತೆ. ಈಗ ನೋಡಿ, 7 3 21 + 2. ಸೊ 3x² + 21x + 2x + 14 ಅಂತ ಬರ್ಕೋಬೋದು. 7 3 21, ಇದು 21 + 2 23 ಅಂತ ಆಯಿತು. ಈಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆಫ್ x² ಅಂಡ್ x ಅಲ್ಲಿ ಏನಿದೆ? 3 ಕಾಮನ್ ಫ್ಯಾಕ್ಟರು. x² xಗೂ ಅಷ್ಟೇ, ಲೋಯೆಸ್ಟ್ ಪವರ್ ಆಫ್ x ಇವೆರಡರಲ್ಲಿ ಯಾವುದಿದೆ? x ಕಾಮನ್ ಇದೆ. ಸೊ ಈ ಥರ ಎಕ್ಸ್ನ ಅಂದರೆ ಈ ಫಸ್ಟ್ 2 ಟರ್ಮಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋದು ಅಂತಂದ್ರೆ ಏನು? ಈ ಫಸ್ಟ್ 2 ಟರ್ಮಿನ HCF ಕಂಡುಹಿಡಿಯೋದು ಅಂತ. ಫಸ್ಟ್ 2 HCF ಹೆಂಗೆ ಕಂಡುಹಿಡಿದ್ವಿ? 3ಕ್ಕೂ 21ಕ್ಕೂ 21 ಡಿವಿಸಿಬಲ್ ಬೈ 3, ಆದ್ದರಿಂದ 3ನ್ನೇ HCF ಅಂತ ತೆಗೆದ್ವಿ. x² x ಅಲ್ಲಿ x² x ಡಿವೈಡ್ಸ್ x² ಅದರಿಂದ x ತಗೊಂಡ್ವಿ. ಸೊ 3x ಅಂತ ತಗೊಂಡ್ರೆ ಈ ಫಸ್ಟ್ ಟರ್ಮ್ ಏನಿದೆ ಅದನ್ನು ಡಿವೈಡ್ ಬೈ 3x ಮಾಡಿದ್ರೆ 3 3 ಕ್ಯಾನ್ಸಲ್ ಆಗುತ್ತೆ. x² x ಅಂತಂದ್ರೆ x ಉಳಿಯುತ್ತೆ. ಪ್ಲಸ್ ಹಾಗೇನೆ 21/3 ಅಂತಂದ್ರೆ 7, x/x ಅಂತಂದ್ರೆ ಹಾಗೆ ಉಳಿಯುತ್ತೆ. ಪ್ಲಸ್ ಇಲ್ಲೇನಾಗುತ್ತೆ? ಒಂದಕ್ಕೆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇದೆ ಎಕ್ಸ್ಗೆ, ಇನ್ನೊಂದಕ್ಕೆ ಎಕ್ಸ್ ಟರ್ಮೇ ಇಲ್ಲ, ಪರವಾಗಿಲ್ಲ. ಆ ನ್ಯೂಮರಿಕಲ್ ಟರ್ಮ್ಸ್ ಏನಿದೆ ಅದಕ್ಕೆ ಕೋಎಫಿಷಿಯಂಟ್ ನೋಡಿದ್ರೆ
ಇಲ್ಲಿ 2 ಇದೆ, 14 ಇದೆ. ಸೊ 2 14ರಲ್ಲಿ 2 7 14 ಆದ್ರಿಂದ 2 ಕಾಮನ್ ಫ್ಯಾಕ್ಟರು. ಸೊ 2x ನ 2 ಇಂದ ಡಿವೈಡ್ ಮಾಡಿದ್ರೆ x ಪ್ಲಸ್ 14ನ್ನ 2ರಿಂದ ಡಿವೈಡ್ ಮಾಡಿದ್ರೆ 7 ಬರುತ್ತೆ. ಸೊ ಈಗ ನೋಡಿ ಇವಿಷ್ಟರಲ್ಲಿ ಎಕ್ಸ್ ಪ್ಲಸ್ 7 ಅಂತ 2 ಕಾಮನ್ ಫ್ಯಾಕ್ಟರು. ಸೊ ಎಕ್ಸ್ ಪ್ಲಸ್ 7 ಅನ್ನು ನಾವು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಟರ್ಮ್ನ ಎಕ್ಸ್ ಪ್ಲಸ್ 7 ಇಂದ ಡಿವೈಡ್ ಮಾಡಿದ್ರೆ 3x ಉಳಿಯುತ್ತೆ. ಸೆಕೆಂಡ್ ಟರ್ಮ್ನ ಎಕ್ಸ್ ಪ್ಲಸ್ 7 ಇಂದ ಡಿವೈಡ್ ಮಾಡಿದ್ರೆ 2 ಉಳಿಯುತ್ತೆ. ದೇರ್ ಫೋರ್ ನಮ್ಗೇನು ಬಂತು, ಇಲ್ಲಿ ಥರ ಹಾಕಿದ್ರೆ ನ್ಯೂಮರೇಟರ್ದು ಫ್ಯಾಕ್ಟರ್ಸ್ ಬಂತು. ಏನೇನಿದೆ, ಎಕ್ಸ್ ಪ್ಲಸ್ 7 ಇಂಟು 3x ಪ್ಲಸ್ 2 ಅಂತ ಬಂತು. ಅದೇ ಥರನೇ ಇದು ನ್ಯೂಮರೇಟರ್ದಾಯ್ತು. ಅದೇ ಥರ ಈಗೇನು ಮಾಡೋದು, ಡಿನಾಮಿನೇಟರ್ದು ಮಾಡೋದು. ಡಿನಾಮಿನೇಟರ್ ಏನಿದೆ, 3x ಸ್ಕ್ವೇರ್ಡ್ ಪ್ಲಸ್ 41x ಪ್ಲಸ್ 26 ಅಂತಿದೆ. ಸೊ ಇಲ್ಲೂ ಅದಕ್ಕೆ ಮತ್ತೆ 3 ಇಂಟು 26 ಅಂತಂದ್ರೆ ಎಷ್ಟು ಬರುತ್ತೆ, 3 6 18, 3 6 1 7 ಬರುತ್ತೆ. ಇದಕ್ಕೆ ಇವಾಗ ಫ್ಯಾಕ್ಟರ್ಸ್ ಕಂಡುಹಿಡಿಯೋದು. ಫಸ್ಟ್ ಯೂನಿಟ್ ಪ್ಲೇಸಲ್ಲಿ ಈವನ್ ಡಿಜಿಟ್ ಇದ್ರೆ 2ರಿಂದ ಶುರು ಮಾಡೋದು. 2 3 6, 2 9 18. ಓಕೆ, ಇಲ್ಲಿ ನೋಡಿ 39 ಅಂದರೆ ಇದು ಬಂದ್ಬಿಡುತ್ತೆ. ಇಲ್ಲಿ ಸ್ಟ್ರೈಟಾಗಿ ನೋಡಿದ್ರೆ ಗೊತ್ತಾಗುತ್ತೆ, 39 2 41. ಸೊ ಹಾಗಾಗಿ ಈ ಕೂಡಕ್ಕೆ ಬಂದ್ಬಿಡ್ತು ಅಂದರೆ ಇನ್ನು 39 2 78 ಅದೇ ಆಗೋಗ್ಬಿಡುತ್ತೆ. ಸೊ ಈಗೇನು ಬರಿತೀವಿ ಇಲ್ಲಿ, 3x ಸ್ಕ್ವೇರ್ಡ್ ಪ್ಲಸ್ 39x ಪ್ಲಸ್ 2x ಪ್ಲಸ್ 26 ಅಂತ ಬರಿತೀವಿ. ಸೊ ಈ ಫ್ಯಾಕ್ಟರೈಸೇಷನ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ಈಗ ನಿಮಗೆ ಗೊತ್ತಾಗ್ತಾ ಇದೆ. ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಭಾಳ ಇಂಪಾರ್ಟೆಂಟು. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 13 3ಲಿ 39, 3ರಿಂದ 39 ಭಾಗ ಆಗುತ್ತೆ, ಅದರಿಂದ 3 ಕಾಮನ್ ಫ್ಯಾಕ್ಟರು. ಎಕ್ಸ್ ಸ್ಕ್ವೇರ್ಡಲ್ಲಿ ಎಕ್ಸಿಂದ ಎಕ್ಸ್ ಸ್ಕ್ವೇರ್ಡ್ ಭಾಗ ಆಗುತ್ತೆ, ಅದರಿಂದ ಎಕ್ಸು ಕಾಮನ್ ಫ್ಯಾಕ್ಟರ್. ಸೊ ಮತ್ತೆ 3x ಅನ್ನೋದು ಕಾಮನ್ ಫ್ಯಾಕ್ಟರ್ ಬಂತು. ಅದೇ ಥರನೇ 3x ಸ್ಕ್ವೇರ್ಡ್ನ 3x ಇಂದ ಡಿವೈಡ್ ಮಾಡಿದರೆ 3/3 ಹೊಟ್ಟೋಗುತ್ತೆ, x ಸ್ಕ್ವೇರ್ಡ್ ಬೈ ಡಿವೈಡ್ ಬೈ x ಅಂದರೆ x ಬರುತ್ತೆ. ಪ್ಲಸ್ ಇಲ್ಲಿ 39x ನ 3x ಇಂದ ಡಿವೈಡ್ ಮಾಡಿದರೆ 39/3 13, x ಬೈ x ಅಂತಂದರೆ ಅದು ಹೊರಟೋಗುತ್ತೆ. ಈಗ ಮತ್ತೆ ಇಲ್ಲೂ ಅಷ್ಟು 2x 26 ಇದೆ, 2 13 26, ಅದರಿಂದ 2 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಇಲ್ಲಿ x 2x ಡಿವೈಡೆಡ್ ಬೈ 2 ಅಂದರೆ x ಉಳಿತು, 26 ಡಿವೈಡೆಡ್ ಬೈ 2 ಅಂದರೆ ಪ್ಲಸ್ 13 ಉಳಿತು. ಸೊ x ಪ್ಲಸ್ 13 ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಆಯಿತು. ಸೊ x ಪ್ಲಸ್ 13ನ ಮತ್ತೆ ಕಾಮನ್ ಫ್ಯಾಕ್ಟರ್ ನಾವು ಹೊರಗಡೆ ತೆಗೆದ್ರೆ ಫಸ್ಟ್ ಟರ್ಮ್ನ x ಪ್ಲಸ್ 13 ಇಂದ ಡಿವೈಡ್ ಮಾಡಿದ್ರೆ ಉಳಿಯೋದು ಯಾವುದು, 3x. ಪ್ಲಸ್ ಸೆಕೆಂಡ್ ಟರ್ಮ್ನ x ಪ್ಲಸ್ 13 ಇಂದ ಡಿವೈಡ್ ಮಾಡಿದ್ರೆ x ಪ್ಲಸ್ 13 ಹೋಗಿ 2 ಉಳಿಯುತ್ತೆ. ದೇರ್ ಫಾರ್ ಎಗೈನ್ ನಮ್ಗೇನು ಬಂತು, ಡಿನಾಮಿನೇಟರ್ನಲ್ಲಿ x ಪ್ಲಸ್ 13 ಇಂಟು 3x ಪ್ಲಸ್ 2 ಅಂತ ಬಂತು. ದೇರ್ ಫಾರ್ ಈಗ ನೋಡಿ ಎಷ್ಟು ಈಸಿಯಾಗಿ ನಮಗೆ x 3x ಪ್ಲಸ್ 2 ಅನ್ನೋದು ನ್ಯೂಮರೇಟರ್ನಲ್ಲಿದೆ, 3x ಪ್ಲಸ್ 2 ಅನ್ನೋದು ನ್ಯೂಮರೇಟರ್ನಲ್ಲಿದೆ, ಅವೆರಡು ಕ್ಯಾನ್ಸಲ್ ಆಗೋಯ್ತು. ಸೊ ಇನ್ನು ಉಳಿದಿರೋ ಪ್ಲಸ್ ಇದರಲ್ಲಿ ನೋಡಿ x ಪ್ಲಸ್ 7 ಇದೆ, x ಪ್ಲಸ್ 13 ಇದೆ, ಒಂದು ಇನ್ನೊಂದನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಇವೆರಡನ್ನು. ಸೊ ವಿ ಹ್ಯಾವ್ ನಾವು ರೆಡ್ಯೂಸ್ಡ್ ದಮ್ ಟು ಸಚ್ ಎ ಸ್ಟೇಜ್, ಅಂದರೆ ಯಾವ ಥರ ಆಗಿದೆ ಇವಾಗ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಡು ನಾಟ್ ಹ್ಯಾವ್ ಎನಿ ಮೋರ್ ಕಾಮನ್ ಫ್ಯಾಕ್ಟರ್ಸ್. ಈ ಥರ ಸ್ಟೇಜಿಗೆ ಬಂದಾಗ ಇದನ್ನೇ ನಾವು ವಿ ಕಾಲ್ ದಿಸ್ ಲೋಯೆಸ್ಟ್ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ದಿ ಫ್ರಾಕ್ಷನ್ ಅಂತ. ಓಕೆ, ಸೊ ಇವಾಗ ಇನ್ನೊಂದು ಲೆಕ್ಕ ತಗೊಳ್ಳೋಣ. ಅದೇ ಥರದ್ದು ಇನ್ನೊಂದು ಚೂರು ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಈಗ ಏನಪ್ಪ ಅದು ಹೇಳಿ, 4ನೇದು ಸಿಂಪ್ಲಿಫೈ ಮತ್ತೆ ಸೆಂಟ್ರಿಗೆ ಲೈನಿಗೆ ಸರಿ ಸೆಂಟ್ರಿಗೆ ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ನ್ಯೂಮರೇಟರು ಡಿನಾಮಿನೇಟರು ಬರೆಯೋದು. 3a to the power of 4 plus 9a cubed b plus 6a squared b squared, 6a squared b squared ಅಂತ ಒಂದಿದೆ. ಕೆಳಗಡೆಗೆ ಏನಿದೆ, a to the power of 4 plus a cubed b minus 2a squared b squared ಅಂತಿದೆ. 2a squared b squared ಅಂತ ಇದೆ. ಓಕೆ, ಸೊ ಈಗ ನಾವುಗೆ ಮತ್ತೆ ಫ್ಯಾಕ್ಟರೈಸ್ ಮಾಡೋದಕ್ಕೆ
ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಏನಿರುತ್ತೆ, ನ್ಯೂಮರೇಟರ್ನಲ್ಲಿ 2 ಸ್ಟೇಜ್ ಫ್ಯಾಕ್ಟರೈಸೇಷನ್ ಮಾಡಬೇಕಾಗತ್ತೆ, ಡಿನಾಮಿನೇಟರ್ನಲ್ಲೂ 2 ಸ್ಟೇಜ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಏನು 2 ಸ್ಟೇಜ್ ಅಂದ್ರೆ, ಮುಂಚಿನ ಲೆಕ್ಕದಲ್ಲಿ ಏನಾಯ್ತು, ಮುಂಚಿನ ಲೆಕ್ಕದಲ್ಲಿ ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಡೈರೆಕ್ಟಾಗಿ ಟ್ರೈನಾಮಿಯಲ್ಗೆ ಡೈರೆಕ್ಟ್ ಫ್ಯಾಕ್ಟರೈಸೇಷನ್ ಮಾಡೋಕ್ಕಾಯ್ತು. ಈಗ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಮಾಡಬೇಕು. ಯಾಕೆ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ನಲ್ಲೂ ಎ ಇದೆ, ಸೆಕೆಂಡ್ ಟರ್ಮ್ನಲ್ಲೂ ಎ ಇದೆ, ನ್ಯೂಮರೇಟರ್ನೆಲ್ಲ ಹೇಳ್ತಾ ಇದ್ದೀನಿ, ಥರ್ಡ್ ಟರ್ಮ್ನಲ್ಲೂ ಎ ಇದೆ. ಅಂದರೆ ಈ 3 ಟರ್ಮ್ನಲ್ಲಿ ಎ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಹಾಗೆ 3, 9, 6ರಲ್ಲಿ ಎಲ್ಲನೂ 3ರಿಂದ ಡಿವೈಡ್ ಆಗುತ್ತೆ ನೋಡಿ. 3, 3 9, 3, 2 6. Therefore, in numerator, 3 is HCF of 3, 9 and 6. ಹಾಗೇನೆ HCF of ಲೆಟರ್ಸ್ ಹೆಂಗೆ ಕಂಡುಹಿಡಿಯೋದು, ಇಲ್ಲಿ a to the power of 4, a cubed, a squared. ಸೊ ಕಾಮನ್ ಫ್ಯಾಕ್ಟರ್ a ನಲ್ಲಿ ಯಾವುದು ಲೋಯೆಸ್ಟ್ ಪವರ್ ಅಂದರೆ a squared. a squared is HCF of a to the power of 4, a cube and a squared. Therefore, 3a squared is common factor. ಅದನ್ನು ತೆಗೆದ್ರೆ ಫಸ್ಟ್ ಏನು ಉಳಿಯುತ್ತೆ ನೋಡಿ, 3a to the power of 4 divided by 3a squared. ನಾನು ಮತ್ತೆ ಬರ್ಕೊಳ್ಳೋಕೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಇಲ್ಲಿಂದ ಇಲ್ಲೇ ತೋರಿಸ್ತಾ ಇದ್ದೀನಿ. ನಾನು ನ್ಯೂಮರೇಟರಿಗೆ ಮಾಡ್ತಾ ಇದ್ದೀನಿ ಇವಾಗ. ಸೊ 3a power 4, 9a cube b, 6a squared b squaredನ ಗಮನಿಸ್ತಾ ಇರಿ. ಆ 3 ಟರ್ಮ್ನ 3a squaredನಿಂದ ಭಾಗಿಸ್ಬೇಕು. ಸೊ 3a to the power of 4ನ 3a squared ಇಂದ ಭಾಗಿಸಿದ್ರೆ 3 ಕ್ಯಾನ್ಸಲ್ ಆಗುತ್ತೆ. a to the power of 4 by a squared ಅಂತಂದ್ರೆ a to the power of 4 minus 2 ಅಂದ್ರೆ a squared ಉಳಿಯುತ್ತೆ. ಇಂಡೆಕ್ಸ್ ಕ್ಲಾಸ್ ನೋಡಿ ಎಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಲಸ್ ಇದೆ, 9a cube b ನ 3a squared ಇಂದ ಡಿವೈಡ್ ಮಾಡಬೇಕು. 9ನ 3 ಇಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ. a cube ನ a squared ಇಂದ ಡಿವೈಡ್ ಮಾಡಿದ್ರೆ 3 minus 2 1 ಬರುತ್ತೆ, a ಉಳಿಯುತ್ತೆ. b ಇಲ್ವೇ ಇಲ್ಲ ಇದ್ರ ಕೆಳಗಡೆ ಇದರಲ್ಲಿ, ಅದರಿಂದ 3ab ಅಂತ ಉಳಿಯುತ್ತೆ. ಮತ್ತೆ ಪ್ಲಸ್ ಹಾಕ್ಬಿಟ್ಟು 6a squared b squared ನ 3a squared ಇಂದ ಡಿವೈಡ್ ಮಾಡಬೇಕು. 6 ಡಿವೈಡೆಡ್ ಬೈ 3 ಅಂದ್ರೆ 2 ಉಳಿಯುತ್ತೆ. a squared ಡಿವೈಡೆಡ್ ಬೈ a squared ಅಂದ್ರೆ a squared ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿದ್ದೇನು b squared ಅಂತ. ಆಯ್ತಾ? ಈಗ ಇಲ್ಲಿ ನೋಡಿ ಮತ್ತೆ ಇದು ಹೆಂಗಿದೆ, a squared ಪ್ಲಸ್ 3ab ಪ್ಲಸ್ 2b squared ಅಂತಿದೆ. ಅಂದ್ರೆ ಇದನ್ನ ನಾವು ಮತ್ತೆ ಈ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಲ್ಲ, ಈ ತರ 2 ಫ್ಯಾಕ್ಟರ್ನಲ್ಲಿ ಮಾಡ್ಬೋದು. ಹೆಂಗೆ? ಸೊ ಲಾಸ್ಟ್ 2 ಟರ್ಮ್ಸ್ ಅಂದ್ರೆ ಸ್ಕ್ವೇರ್ ಟರ್ಮ್ಸ್ ಇರುತ್ತೆ. ಹೋದ ಸತಿ ಏನಿತ್ತು, ಲಾಸ್ಟ್ ಟರ್ಮ್ ಕಾನ್ಸ್ಟೆಂಟ್ ಇತ್ತು. ಈ ಸತಿ ಲಾಸ್ಟ್ ಟರ್ಮು ಸ್ಕ್ವೇರ್ ಟರ್ಮ್ ಇದೆ. ಫಸ್ಟ್ ಟರ್ಮ್ a ಸ್ಕ್ವೇರ್ಡ್ ಇದೆ, ಲಾಸ್ಟ್ ಟರ್ಮ್ ನಲ್ಲಿ b ಸ್ಕ್ವೇರ್ಡ್ ಇದೆ. ಅವೆರಡರದ್ದು ಕೋಎಫಿಷಿಯಂಟ್ನ ಗುಣಿಸ್ಕೊಳ್ಳೋದು. ಸೊ ಅವೆರಡರದ್ದು ಕೋಎಫಿಷಿಯಂಟ್ ಗುಣಿಸ್ಕೊಂಡ್ರೆ ಏನು ಬರುತ್ತೆ ನನಗೆ, 2 ಅಂತ ಬರುತ್ತೆ. ಈಗ ನಾನು ಹೆಂಗೆ ಮಾಡಬೇಕು, ಈಗ ನೋಡಿ ಇಲ್ಲಿ ಈ ಥರ. ಇವಾಗ ಏನು ಮಾಡ್ಬೇಕು, ನಾನು ಗುಣಿಸಿದ್ರೆ 2 ಬರಬೇಕು, ಕೂಡಿದ್ರೆ 3 ಬರಬೇಕು ನನಗೆ. ಸೊ ನೋಡಿ 2 into 1 ಅಂದರೆ 2, 2 plus 1 ಅಂದರೆ 3. ಸೊ ಹಾಗಾಗಿ ಏನು ಬರ್ಕೋತೀನಿ ಇವಾಗ ಇಲ್ಲಿ, ಸೊ ಫ್ಯಾಕ್ಟರೈಸಿಂಗ್ a squared ಪ್ಲಸ್ 3ab ಪ್ಲಸ್ 2b squared ಈಕ್ವಲ್ಸ್ a squared ಪ್ಲಸ್ 2ab ಪ್ಲಸ್ ab ಅಂತಾಯ್ತು. 3ab ನೋಡಿ 2ab ಪ್ಲಸ್ ab ಅಂತ ಬರ್ಕೊಂಡೆ, ಪ್ಲಸ್ 2b squared. ಈಗ ನೋಡಿ ಇದ್ರದ್ದು 2 into 1 ಅಂದರೆ 2, ಲಾಸ್ಟ್ ಇವಾಗ ಗುಣಿಸಿದ್ರದ್ದು ಪ್ರಾಡಕ್ಟ್ ಬಂತು. 2 plus 1 ಅಂದರೆ 3 ಬಂದ್ಬಿಡ್ತು. ಸೊ ಈ ಫ್ಯಾಕ್ಟರೈಸೇಷನ್ ಕಲ್ತ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಈ ಫಸ್ಟ್ 2 ಟರ್ಮ್ನಲ್ಲಿ ಎ ಅನ್ನೋದು ಮಾತ್ರ ಕಾಮನ್ ಫ್ಯಾಕ್ಟರ್. ಯಾಕೆ, a ಸ್ಕ್ವೇರ್ಡು ಎ ಇವೆರಡೇ ಲೆಟರ್ ಕಾಮನ್ ಇರೋದು. ಅಂಕಿನಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ಇಲ್ಲ. ಬಿ ಸೆಕೆಂಡಲ್ಲಿದೆ, ಫಸ್ಟಲ್ಲಿಲ್ಲ. ಅದರಿಂದ ಎ ಮಾತ್ರ ಕಾಮನ್ ಫ್ಯಾಕ್ಟರು. ಎ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಈ ಫಸ್ಟ್ 2 ಟರ್ಮ್ನಲ್ಲಿ a ಸ್ಕ್ವೇರ್ನ ಎ ಇಂದ ಡಿವೈಡ್ ಮಾಡಿದ್ರೆ ಎ ಉಳಿಯುತ್ತೆ, ಪ್ಲಸ್ ಹಾಕ್ತೀವಿ. 2ab ನಲ್ಲಿ ಎ ಇಂದ ಡಿವೈಡ್ ಮಾಡಿದ್ರೆ 2 ಹಾಗೆ ಉಳಿಯುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಬಿ ಉಳಿಯುತ್ತೆ, ಪ್ಲಸ್ ಅಂತ ಬರೆದ್ಬಿಟ್ಟು ಇವಾಗ ಇವೆರಡು ಟರ್ಮ್ನಲ್ಲಿ ಒಂದು ಎ ಬಿ ಪ್ಲಸ್ 2b ಅಂತಿದೆ. ಸೊ 2 ಟರ್ಮ್ಸ್ನಲ್ಲಿ ನೋಡಿದ್ರೆ ಬಿ ಅನ್ನೋದು ಮಾತ್ರ ಕಾಮನ್ ಫ್ಯಾಕ್ಟರ್ ಇದೆ. 2 ಸಿಂಗಲ್ ಪವರ್ ಆದ್ರಿಂದ ಬಿನೇ ಕಾಮನ್ ಫ್ಯಾಕ್ಟರ್. ಎ ಬಿನ ಇಲ್ಲಿ 2b ಸ್ಕ್ವೇರ್ಡ್, ಸಾರಿ, ಸೊ ಬಿ ಅಂಡ್ ಬಿ ಸ್ಕ್ವೇರ್ಡ್ ಇದೆ ಇಲ್ಲಿ. ಅದರಿಂದ ಬಿ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಎ ಬಿ ಡಿವೈಡೆಡ್ ಬಿ ಮಾಡಿದ್ರೆ ಬಿ ಕ್ಯಾನ್ಸಲ್ ಆಗಿ ಎ ಉಳಿಯುತ್ತೆ, ಪ್ಲಸ್ 2b ಸ್ಕ್ವೇರ್ನ ಬಿ ಇಂದ ಡಿವೈಡ್ ಮಾಡಿದ್ರೆ 2 divided by 1 2, b ಸ್ಕ್ವೇರ್ ಡಿವೈಡ್ ಬೈ ಬಿ ಅಂತ ಉಳಿಯುತ್ತೆ. ಸೊ ಏನು ಬಂತು ನಮ್ಗೆ ಇವಾಗ, ಇದು a ಪ್ಲಸ್ 2b ಕಾಮನ್ ಫ್ಯಾಕ್ಟರ್ ಇವೆರಡರಿಂದ.
ಅದನ್ನು ತೆಗೆದ್ರೆ ಫಸ್ಟ್ ಟರ್ಮ್ ಎ ಪ್ಲಸ್ ಟು ಬಿ ಇಂದ ಡಿವೈಡ್ ಮಾಡಿದ್ರೆ ಎ ಉಳಿಯುತ್ತೆ, ಸೆಕೆಂಡ್ ಟರ್ಮ್ನ ಎ ಪ್ಲಸ್ ಟು ಬಿ ಇಂದ ಡಿವೈಡ್ ಮಾಡಿದ್ರೆ ಬಿ ಉಳಿಯುತ್ತೆ. ಸೊ ಇವಾಗ ನಮಗೆ ನೋಡಿ ಇಲ್ಲಿ ದೇರ್ ಫೋರ್ ಕೇರ್ಫುಲ್ ಆಗಿ ಬರ್ಕೋಬೇಕೀಗ. ನ್ಯೂಮರೇಟರ್ ಏನಾಯ್ತು ನೋಡಿ, ಇಲ್ಲಿ ನಾವು ಇದು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಿಂದೆ ಬಂದಿರೋದು ಮರ್ತು ಬಿಡ್ತೀವಿ. ಏನಿದೆ ಇದು ಇಂಟು 3a² ಇದೆ. ಈಗ 3a² ಆದ್ಮೇಲೆ ಇದಿಷ್ಟ್ರದ್ದು ಮಾತ್ರ ಇದು. ಸೊ 3a² ಹಂಗೆ ಇದೆ. ಸೊ ಆ 3a² ಫಸ್ಟ್ ಬರ್ಕೊಂಬಿಡ್ಬೇಕು. ಯಾವಾಗಲೂ 3a² ಇಂದ ಹಿಂಗೆ ಬಂದ್ರೆ 3a² ಇಲ್ಲಿ ಬರ್ಕೊಂಬಿಡೋದು ಫಸ್ಟ್, ಆಮೇಲಿಂದ ಇದ್ರದ್ದು ಫ್ಯಾಕ್ಟರೈಸೇಷನ್ ಬರ್ಕೊಳ್ಳೋದು. ಯಾವ್ಯಾವುದು a ಪ್ಲಸ್ ಟು ಬಿ ಇಂಟು a ಪ್ಲಸ್ ಬಿ ಅಂತ. ಸೊ 3 ಫ್ಯಾಕ್ಟರ್ ಬಂತು, 3a², a ಪ್ಲಸ್ ಟು ಬಿ ಇಂಟು a ಪ್ಲಸ್ ಬಿ ಅಂತ ಬಂತು. ಸಿಮಿಲರ್ಲಿ ಈಗ ಡಿನಾಮಿನೇಟರ್ ಮಾಡೋದು. ಸಿಮಿಲರ್ಲಿ ಈಗ ಏನ್ ಮಾಡೋದು, ಇದು ನ್ಯೂಮರೇಟರು, ಈಗ ಡಿನಾಮಿನೇಟರ್ ನಲ್ಲಿ ಅದೇ ತರ ಪಿಕ್ ಆಗಿ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲೂ a⁴ ಇದೆ ಫಸ್ಟ್ ಟರ್ಮ್ ನಲ್ಲಿ, a³ ಸೆಕೆಂಡ್ ಟರ್ಮ್ ನಲ್ಲಿ ಇದೆ, a² ಇದೆ. ಸೊ a ಇಸ್ ಎ ಕಾಮನ್ ಲೆಟರ್, ಅಂಕಿ ಇನ್ಯಾವುದೂ ಇಲ್ಲ, ಆದ್ರಿಂದ ಬರೀ a ಮಾತ್ರ ಕಾಮನ್ ಫ್ಯಾಕ್ಟರ್. ಸೊ a² ಅಂತ a ನಲ್ಲಿ ಕಾಮನ್ ಫ್ಯಾಕ್ಟರ್ ನಲ್ಲಿ ಲೋಯೆಸ್ಟ್ ಪವರ್ ಯಾರು, a⁴, a³ a² ಅಂದ್ರೆ a² ಕಾಮನ್ ಫ್ಯಾಕ್ಟರ್. ಸೊ ಫಸ್ಟ್ ಟರ್ಮ್ a⁴ ನ a² ಇಂದ ಡಿವೈಡ್ ಮಾಡಿದ್ರೆ a² ಬರುತ್ತೆ. ಸೆಕೆಂಡ್ ಟರ್ಮ್ ಪ್ಲಸ್ ಇದೆ, a³ b ಡಿವೈಡೆಡ್ ಬೈ a² ಅಂದ್ರೆ a³ ಡಿವೈಡೆಡ್ ಬೈ a² a ಬರುತ್ತೆ, b ಡಿವೈಡೆಡ್ ಬೈ 1 ಅಂದ್ರೆ b ಉಳಿಯುತ್ತೆ ಹಂಗೇನೆ. ಮೈನಸ್ ಇದೆ, ಮೈನಸ್ ಹಾಕೋದು, -2a² b² ಅಂತಿದೆ. -2a² b² ನ a² ಇಂದ ಡಿವೈಡ್ ಮಾಡಿದ್ರೆ -2 ಡಿವೈಡೆಡ್ ಬೈ 1 -2 ಹಂಗೆ ಉಳಿಯುತ್ತೆ. a² ಡಿವೈಡೆಡ್ ಬೈ a² ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು b² ಅಂತ ಉಳಿತು. ಈಗ ಮತ್ತೆ ನಮಗೆ ಇದೇ ಥರನೇ a² ab b² ಅಂತ ಮತ್ತೆ ಒಂದು ಟ್ರೈನಾಮಿಯಲ್ ಬಂದಿದೆ. ಸೊ ಇಲ್ಲೇನು ಮಾಡಿ, a² ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ಅದನ್ನು ಫಸ್ಟ್ ಬರ್ಕೊಂಡ್ಬಿಟ್ಟು ಒಳಗಡೆ ಏನಿದೆಯಲ್ಲ ಇದ್ರದ್ದು ಫ್ಯಾಕ್ಟರೈಸೇಷನ್ ಮಾಡ್ಬೇಕೀಗ. ಇದಕ್ಕೀಗ ನೋಡಿ ಇಲ್ಲಿ ಹಿಂಗೆ ಗುಣಿಸಿದ್ರೆ ಏನು ಬರುತ್ತೆ ನನಗೆ, 1 ಇಂಟು -2 ಬಂತು ಈಕ್ವಲ್ಸ್ -2 ಬಂತು. ಈಗ ನಂಗೆ ಹೆಂಗಿರ್ಬೇಕು, ಗುಣಿಸಿದ್ರೆ -2 ಬರಬೇಕು, ಕೂಡಿದ್ರೆ +1 ಬರಬೇಕು. ಈಗ ನೋಡಿ +2 -1 ಅಂತ ಮಾಡಿದ್ರೆ 1 ಬರುತ್ತೆ, 2 ಇಂಟು -1 ಅಂದರೆ -1 ಬರುತ್ತೆ. ಸೊ ಇದನ್ನ ಕೇರ್ಫುಲ್ ಆಗಿ ಮಾಡೋದು ಯಾವಾಗಲೂ. ಸೊ ಅವಾಗೇನು ಬಂತು, ಅಲ್ಲಿ 2 + 1 ಇಂದ 3 ಬಂತು, ಇಲ್ಲಿ 2 - 1 ಇಂದ 1 ಬರ್ತಾ ಇದೆ ಅಷ್ಟೇ. ಸೊ ದೇರ್ ಫೋರ್ ಈಗ ಏನು ಬರ್ಕೋತೀವಿ, a² + ab - 2b² ಈಕ್ವಲ್ಸ್ a² + 2ab - ab ಅಂತ. 2ab - ab ಅಂದ್ರೆ 2ab - 1ab ಅಂದ್ರೆ 1ab ಉಳಿತು, -2b² ಅಂತ ಹಾಕೋದು. ಓಕೆ, ಈಗ ಮತ್ತೆ ಫಸ್ಟ್ ಟರ್ಮು ಸೆಕೆಂಡ್ ಟರ್ಮ್ನಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿಬೇಕು. ಈಗ ನೋಡಿ ಕಾಮನ್ ಫ್ಯಾಕ್ಟರ್ ಹೆಂಗೆ ತೆಗಿತೀವಿ ಅಂತಂತಂದ್ರೆ, ಈಗ a² ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮ್ನಲ್ಲಿ 2ab ಇದೆ, ಎರಡು ಟರ್ಮ್ನಲ್ಲಿ ಕಾಮನ್ ಲೆಟರ್ a, ಅದರಲ್ಲಿ ಲೋಯೆಸ್ಟ್ ಪವರು a e⁴ ಸೊ ಅದನ್ನ ಕಾಮನ್ ಫ್ಯಾಕ್ಟರ್ ತೆಗಿಯೋದು. a² ಡಿವೈಡೆಡ್ ಬೈ a ಅಂದ್ರೆ a ಉಳಿತು, ++ ಹಂಗೆ ಇಡಿರಿ, 2ab ಡಿವೈಡೆಡ್ ಬೈ a ಅಂದ್ರೆ 2 ಹಂಗೆ ಉಳಿಯುತ್ತೆ, a ಡಿವೈಡೆಡ್ ಬೈ a ಕ್ಯಾನ್ಸಲ್ ಆಯಿತು, b ಬರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ -ab -2 ಅಂದ್ರೆ ಮೈನಸ್ ಸೈನ್ ಕಾಮನ್ ಫ್ಯಾಕ್ಟರ್ ಇದೆ, ಸೊ ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗೆಯೋದು. ಕೆಲವು ಸತಿ ಏನಾಗುತ್ತೆ ಅಂದ್ರೆ ಇಲ್ಲಿ a - 2b ಅಂತ ಬರೆದಿದ್ರೆ ಇಲ್ಲಿ ಫಸ್ಟ್ ಮೈನಸ್ ಇದ್ದು ಆಮೇಲೆ ಪ್ಲಸ್ ಇದ್ರೆ ಅವಾಗಲೂ ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗಿಬೇಕಾಗುತ್ತೆ. ಯಾಕೆಂತಂದ್ರೆ ನಮಗೆ ಯಾವ ಫಾರ್ಮ್ಯಾಟ್ ಫಸ್ಟ್ ಬ್ರಾಕೆಟ್ ಅಲ್ಲಿ ಬಂದಿದೆಯೋ ಆ ಫಾರ್ಮ್ಯಾಟ್ ಅಲ್ಲೇ ಸೆಕೆಂಡ್ ಬ್ರಾಕೆಟ್ ಇರಬೇಕು. ಸೊ ಇದು ನೋಡಿಕೊಂಡು ಈ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗಿಬೇಕಂತ. ಈ ಸತಿ ಅಂತೂ 2 ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ಫ್ಯಾಕ್ಟರ್ ತೆಗೆಯೋದು. ಹಾಗೇನೆ ಇಲ್ಲಿ ಫಸ್ಟ್ ಟರ್ಮ್ ab ಇದೆ, ಸೆಕೆಂಡ್ ಟರ್ಮ್ 2b² ಇದೆ. ಸೊ ಇವೆರಡರಲ್ಲೂ ಲೆಟರ್ ಕಾಮನ್ ಇರೋದು ಯಾವುದು, b, ಅಂಕಿ ಯಾವುದು ಕಾಮನ್ ಇಲ್ಲ. b ಮತ್ತು b² ಅಲ್ಲಿ ಲೋಯೆಸ್ಟ್ ಪವರ್ ಆಫ್ ಯಾವುದು, b, ಸೊ b ಕಾಮನ್ ಫ್ಯಾಕ್ಟರ್ ತೆಗೆದೆ. -ab ಬೈ -a ಅಂತಂದ್ರೆ ಏನಾಗುತ್ತೆ ನೋಡಿ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್, ab ಡಿವೈಡೆಡ್ ಬೈ a ಅಂತಂತಂದ್ರೆ b ಉಳಿಯುತ್ತೆ. ಓಕೆ, ಸಾರಿ, -ab ಡಿವೈಡೆಡ್ ಬೈ b, ಸಾರಿ, -ab ಡಿವೈಡೆಡ್ ಬೈ -b. ಸೊ -b ಕ್ಯಾನ್ಸಲ್ ಆಗಿ a ಉಳಿತು, ಪ್ಲಸ್ a ಉಳಿತು. ನೆಕ್ಸ್ಟ್ -2b²
ಬೈ ಮೈನಸ್ ಬಿ ಅಂತಂದ್ರೆ ಮತ್ತೆ ಮೈನಸ್ ಡಿವೈಡ್ ಬೈ ಮೈನಸ್ ಪ್ಲಸ್ ಆಯ್ತು. 2b ಸ್ಕ್ವೇರ್ಡ್ ಅಲ್ಲಿ 2 ಡಿವೈಡ್ ಬೈ 2 ಅಂದ್ರೆ 2 ಉಳಿತು. ಬಿ ಸ್ಕ್ವೇರ್ಡ್ ಬೈ ಬಿ ಅಂದ್ರೆ ಬಿ ಉಳಿತು. ಸೊ ಎ ಪ್ಲಸ್ 2b ಕಾಮನ್ ಫ್ಯಾಕ್ಟರ್ ಆಯ್ತು. ಸೊ ಎ ಪ್ಲಸ್ 2b ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಟರ್ಮ್ ಎ ಪ್ಲಸ್ 2b ಇಂದ ಡಿವೈಡ್ ಮಾಡಿದ್ರೆ ಎ ಉಳಿಯುತ್ತೆ. ಸೆಕೆಂಡ್ ಟರ್ಮ್ ಎ ಪ್ಲಸ್ 2b ಇಂದ ಡಿವೈಡ್ ಮಾಡಿದ್ರೆ ಮೈನಸ್ ಬಿ ಉಳಿಯುತ್ತೆ. ಸೊ ಇಲ್ಲಿ ಎ ಸ್ಕ್ವೇರ್ಡ್ ಇಂಟು ಎ ಪ್ಲಸ್ 2b ಇಂಟು ಎ ಮೈನಸ್ ಬಿ ಅಂತ ಬಂತು. ಸೊ ಈ ಥರ ಫ್ಯಾಕ್ಟರೈಸ್ ಮಾಡ್ಕೊಳ್ಳೋದು ಬಹಳ ಕ್ಲೀನಾಗಿ ಕಲಿಬೇಕು. ಈಗ ನೋಡಿ ಇಲ್ಲಿ ಏನೇನು ಹೋಗುತ್ತೆ, 3 ಡಿವೈಡ್ ಬೈ 1 ಹಾಗೆ ಉಳಿಯುತ್ತೆ. ಎ ಸ್ಕ್ವೇರ್ಡ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಎ ಪ್ಲಸ್ 2b ಸೇಮ್ ಫ್ಯಾಕ್ಟರು, ಎ ಪ್ಲಸ್ 2b ಸೊ ಸೇಮ್ ಕಾಮನ್ ಫ್ಯಾಕ್ಟರ್ಸ್ ನ್ಯೂಮರೇಟರ್ ಡಿನಾಮಿನೇಟರ್ನಲ್ಲಿ ತೆಗೆದು. ಸೊ ಇಲ್ಲಿ ಎ ಸ್ಕ್ವೇರ್ಡ್ ಇಂಟು ಎ ಪ್ಲಸ್ 2b ಅನ್ನೋದು HCF ಆಯಿತು. ಸೊ ಸೀದಾ ಬರ್ತಾ ಇದೆ. ಸೊ ಇದಿಷ್ಟು ಆದಮೇಲೆ ಯಾವ್ಯಾವ ಟರ್ಮ್ ಉಳಿತೋ ಅದನ್ನು ಬರೆಯೋದು. ಸೊ ಏನು ಬಂತು ಇವಾಗ, ನ್ಯೂಮರೇಟರ್ನಲ್ಲಿ ಯಾವಾಗಲೂ ಫ್ಯಾಕ್ಷನ್ ಬಾರ್ ಹಾಕ್ಕೊಳ್ಳೋದು. ನ್ಯೂಮರೇಟರ್ನಲ್ಲಿ ಇದೆ 3 ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ. ಸೊ ಈ ಥರ ಈ ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಸಿಂಪ್ಲಿಫಿಕೇಶನ್ ಆ್ಯಂಡ್ ಕಾಂಪಿಟೇಷನ್. ನೋಡಿ ಇದೆಷ್ಟು, ಇದರಲ್ಲೆಲ್ಲ ಎಷ್ಟೊಂದು ಮೆಂಟಲ್ ಕಸರತ್ ಮಾಡಿದ್ದೀರಾ. ಇದೆಲ್ಲ ಫಸ್ಟು ಕೊಟ್ಟಿರೋ ಎಕ್ಸ್ಪ್ರೆಷನ್ನಲ್ಲೇನೆ ಯಾವ್ದಾದ್ರು ಕಾಮನ್ ಲೆಟರ್ಸ್ ಇದ್ರೆ ಅದಕ್ಕೆ ಫಸ್ಟ್ HCF ಕಂಡುಹಿಡಿದು ಅದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರಿ. ಅದಾದ್ಮೇಲೆ ಟ್ರೈನಾಮಿಯಲ್ ಬಂತು. ಆ ಟ್ರೈನಾಮಿಯಲ್ನ ಮತ್ತೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಉಪಯೋಗಿಸ್ಬಿಟ್ಟು ಮತ್ತೆ ನೀವೇನು ಮಾಡಿದ್ರಿ, ಈ ಥರ ಅದ್ರದ್ದು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡು ಮೂರು ಫ್ಯಾಕ್ಟರ್ಸ್ ಬಂತು. ಆಮೇಲೆ ಕಾಮನ್ ಫ್ಯಾಕ್ಟರ್ಸ್ನ ಕ್ಯಾನ್ಸಲ್ ಮಾಡಿದ್ರಿ. ಓಕೆ, ಸೊ ಈಗ ಇನ್ನೊಂದು ಲೆಕ್ಕ. ಓಕೆ, ಇನ್ನೊಂದು ಲೆಕ್ಕ ತೋರಿಸೋಣ. ಇದರಲ್ಲಿ ಒಂದು ಕ್ವಿಕ್ ಮೆಥಡ್ನೂ ತೋರಿಸ್ತೀನಿ ಇವಾಗ. ಸಿಂಪ್ಲಿಫೈ ಒಂದು 2-3 ಲೆಕ್ಕ ತೋರಿಸ್ತೀನಿ. ಇದು ಏನಕ್ಕೆ ಅಂದರೆ ನೀವು ಹೆಂಗೆ ಐಡಿಯಾಗಳು ಮಾಡಬೇಕಾಗತ್ತೆ ಅಂತ. ಎಲ್ಲದಕ್ಕೂ ಸರ್ ಜನರಲ್ ಪ್ರೊಸೀಜರ್ ಅಂತಿರಲ್ಲ. ಜನರಲ್ ಪ್ರೊಸೀಜರ್ ಇಷ್ಟು ಹೇಳ್ಬೋದು, ನ್ಯೂಮರೇಟರು ಡಿನಾಮಿನೇಟರ್ನ ಫ್ಯಾಕ್ಟರೈಸ್ ಮಾಡೋದಕ್ಕೆ ಕೊಟ್ಟಿರೋ ಎಕ್ಸ್ಪ್ರೆಷನ್ಸಲ್ಲಿ ಕಾಮನ್ ಲೆಟರ್ಸ್ ಇದ್ದು ಕೊಟ್ಟಿರೋ ಎಕ್ಸ್ಪ್ರೆಷನ್ ಟರ್ಮ್ಸ್ಗೆ ಯಾವ್ದಾದ್ರು HCF ಇದೆಯಾ ಅಂತ ನೋಡಿ ಫಸ್ಟ್ ಅದನ್ನು ತೆಗೆದುಬಿಟ್ಟು ಒಳಗಡೆ ಆಮೇಲೆ ಉಳಿಯೋ ಎಕ್ಸ್ಪ್ರೆಷನ್ನು ಮತ್ತೆ ಅದನ್ನು ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರಿಂದ ಫ್ಯಾಕ್ಟರೈಸ್ ಮಾಡೋಕ್ಕಾಗತ್ತಾ ಅಂತ ನೋಡೋದು. ಅದಿಷ್ಟು ಅಂತ ಜನರಲ್ ಆಗಿ ಹೇಳ್ಬೋದು. ಈಗ ನೋಡಿ ಇಲ್ಲಿ ಸಿಂಪ್ಲಿಫೈ ಅಂತಂದ್ಬಿಟ್ಟು ಈ ಲೆಕ್ಕದಲ್ಲಿ ಒಂಥರ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಪ್ರೊಸೀಜರ್ ಇದೆ. ಅದೇ ಥರನೇ ಆಗುತ್ತೆ. x³ ಪ್ಲಸ್ 3x² ಮೈನಸ್ 4x. ಸೊ ಇಲ್ಲಿ x ಅನ್ನೋದೊಂದು ಲೆಟರ್ ಕಾಮನ್ ಇದೆ. ಅದಕ್ಕೆ ಕೆಳಗಡೆಗೆ ಬಂದರೆ 7x³ ಮೈನಸ್ 18x² ಪ್ಲಸ್ 6x ಪ್ಲಸ್ 5 ಅಂತ ಬಂದ್ಬಿಡ್ತು. ಒಂದು ಕಾನ್ಸ್ಟೆಂಟ್ ಬಂದ್ಬಿಡ್ತು. ಮೇಲ್ಗಡೆ ನಾವು ಎಕ್ಸ್ ಇಂದ ಕಾಮನ್ ಫ್ಯಾಕ್ಟರ್ ತೆಗಿಬೋದು, ಕೆಳಗಡೆಗೆ ಕಾಮನ್ ಫ್ಯಾಕ್ಟರ್ನ ತೆಗಿಯೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ಆಲ್ ರೈಟ್. ದೇರ್ ಫೋರ್ ಆ ಥರ ಇದ್ದಾಗ ಇದನ್ನ ಗಿವನ್ ಎಕ್ಸ್ಪ್ರೆಷನ್, ಗಿವನ್ ಫ್ರಾಕ್ಷನ್ ಈಕ್ವಲ್ಸ್ ಅಂತಂದ್ಬಿಟ್ಟು ಹಿಂಗೆ ಗೀಟ್ ಹಾಕೋದು. ಹಾಕ್ಬಿಟ್ಟು ಸ್ಟ್ರೈಟಾಗಿ ಬರ್ಕೊಳ್ಳಿ. ಈಗ ಸ್ವಲ್ಪ ಎಲ್ಲ ಎಕ್ಸ್ಪರ್ಟ್ ಆದ್ರಲ್ಲ ಇವಾಗ, ನ್ಯೂಮರೇಟರ್ ಸ್ಟ್ರೈಟ್ ಆಗಿ ಬರ್ಕೊಳ್ಳಿ. x³ x² x ಅಲ್ಲಿ ಲೋಯೆಸ್ಟ್ ಪವರ್ ಆಫ್ x ಅಂಕಿನಲ್ಲಿ 1 3 -4 ಅಂತಿದೆ. ಸೊ 1 ಅನ್ನೋದೇ ಎಲ್ಲಾನು ಡಿವೈಡ್ ಮಾಡೋಕ್ಕಾಗೋದು. ಸೊ ಅಲ್ಲಿಗೆ ಅಂಕಿನಲ್ಲಿ ಯಾವುದು HCF ಇಲ್ಲ. x ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಟರ್ಮ್ x³ x ಅಂತಂದ್ರೆ x² ಆಯ್ತು. ಪ್ಲಸ್ ಪ್ಲಸ್ ಹಾಗೆ ಇರುತ್ತೆ, 3 ಹಾಗೆ ಇರುತ್ತೆ. ಯಾಕೆ 3/1 ಆಗುತ್ತೆ ಕೋಎಫಿಷಿಯಂಟ್. x² x ಅಂತಂದ್ರೆ x² x ಅಂದರೆ 2 - 1 x ಉಳಿಯುತ್ತೆ. ಮತ್ತೆ ಮೈನಸ್ ಮೈನಸ್ ಹಾಗೆ ಇರುತ್ತೆ. 4 x ಕೋಎಫಿಷಿಯಂಟ್ 1, ಅದರಿಂದ -4 ಹಾಗೆ ಉಳಿಯುತ್ತೆ. x² x ಅಂದರೆ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಇವಾಗ ಇನ್ನೊಂದು ಟ್ರೈನಾಮಿಯಲ್ x² + 3x - 4 ಅಂತ ಒಂದು ಸ್ಮಾಲರ್ ಪವರ್ದು ಟ್ರೈನಾಮಿಯಲ್ ಬಂತು. ಕೆಳಗಡೆಗೆ ಏನಿದೆ ಇವಾಗ 7x³ ಮೈನಸ್ 18x² ಪ್ಲಸ್ 6x ಪ್ಲಸ್ 5 ಅಂತ ಬಂತು. ಇದನ್ನು ಫ್ಯಾಕ್ಟರೈಸ್ ಮಾಡೋದಕ್ಕೆ ಮತ್ತೆ ಏನು ಸ್ಕ್ವೇರ್ ಟರ್ಮ್ ಎಲ್ಲ ಬರ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಅಂದರೆ ದೇರ್ ಆರ್ ಟೈಮ್ಸ್ ವೆನ್ ನಮಗೆ ನಂಬರ್ಗಳಲ್ಲಿ ಹೆಂಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ತುಂಬ ಟೈಮ್ ಹಿಡಿದು ಅಥವಾ ಕಷ್ಟ ಆಗ್ತಿತ್ತೋ, ಅದೇ ಥರನೇ
ಕೆಲವು ಸತಿ ನ್ಯೂಮರೇಟರ್ನ ಫ್ಯಾಕ್ಟರೈಸ್ ಮಾಡ್ಬೋದು, ಆದರೆ ಡಿನಾಮಿನೇಟರ್ನ ಫ್ಯಾಕ್ಟರೈಸ್ ಮಾಡೋಕ್ಕಾಗಲ್ಲ. ಈ ಥರ ಇರುತ್ತೆ. ಅಂಥವಾಗ ಏನು ಮಾಡೋದು ಅಂತಂತಂದರೆ, ಅಲ್ಲಿ ಹೆಂಗೆ ಸ್ಮಾಲರ್ ನಂಬರಿಂದ ಬಿಗ್ಗರ್ ಡಿನಾಮಿನೇಟರ್ ಅಥವಾ ಎರಡರಲ್ಲಿ ಯಾವ್ದು ಬಿಗ್ಗರ್ ಇದು ನಂಬರ್ ಇರುತ್ತೋ ಡಿವೈಡ್ ಮಾಡಿ, ಸಕ್ಸಸಿವ್ ಡಿವೈಡ್ ಮಾಡಿ ರಿಮೈಂಡರ್ ಬಿಕಮ್ಸ್ ದಿ ನ್ಯೂ ಡಿವಿಸರ್ ಅಂತ ಹೇಗೆ ಮಾಡ್ತಿದ್ವೋ ಅದರದ್ದೇ ಐಡಿಯಾನ ಇಲ್ಲಿ ಉಪಯೋಗಿಸ್ತೀವಿ. ಅದೇ ಪ್ರೊಸೀಜರ್ ಅಂತಲ್ಲ, ಅದೇ ಐಡಿಯಾ. ಯಾಕೆ ಅಂತಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಪವರ್ ಆಫ್ ಎಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿವಿಸರ್ನಲ್ಲಿ ಲೋಯರ್ ಪವರ್ ಆಫ್ ಎಕ್ಸ್ ಇರಬೇಕು, ಡಿವಿಡೆಂಡ್ ಅಲ್ಲಿ ಹೈಯರ್ ಪವರ್ ಆಫ್ ಎಕ್ಸ್ ಇರಬೇಕು. ಡಿವಿಸರ್ ಅಂದ್ರೆ ಯಾವ್ದ್ರಿಂದ ಭಾಗಿಸ್ತೀವೋ ಅದರಲ್ಲಿ ಲೋಯರ್ ಪವರ್ ಆಫ್ ಎಕ್ಸ್ ಇರಬೇಕು. ಡಿವಿಡೆಂಡ್ ಅಂದ್ರೆ ಯಾವ್ದನ್ನ ಭಾಗಿಸ್ತೀವೋ ಅದರಲ್ಲಿ ಹೈಯರ್ ಪವರ್ ಆಫ್ ಎಕ್ಸ್ ಇರಬೇಕು. ಸೊ ಈಗ ನೋಡಿ ಇಲ್ಲಿ ಇವಾಗ ಯೂಸಿಂಗ್ ಕ್ವಿಕ್ ಪ್ರೊಸೀಜರ್ ಆಫ್ ಫೈಂಡಿಂಗ್ HCF as in arithmetic, ಈ ತರ ಬರ್ತೀನಿ. ಲೆಟ್ us use since denominator cannot be factorized easily. ಇಲ್ಲೂ ಅಷ್ಟೇನೆ, ಲಾಸ್ಟ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ ಇಂದ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರುತ್ತೋ ಆ ಎಕ್ಸ್ಪ್ರೆಷನ್ HCF ಆಗುತ್ತೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ನೋಟ್ divisor should have lower power of x and dividend should have higher power of x. ಇದು ಸ್ಟ್ಯಾಂಡರ್ಡ್, ಎಲ್ಲದರಲ್ಲೂ ಇದು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಒಂದು ಲೆಕ್ಕ ತೋರಿಸ್ತೀನಿ. ಅಲ್ಲಿ ಪವರ್ ಜೊತೆಗೆ ಏನಾಗಿರುತ್ತೆ ಅಂತಂದ್ರೆ, ಇವಾಗ ಕೋಎಫಿಷಿಯಂಟ್ಸ್ ಇರುತ್ತಲ್ಲ, ಈ ಹೈಯೆಸ್ಟ್ ಲೋಯರ್ ಪವರ್ಗೂ ಇದು ಕೋಎಫಿಷಿಯಂಟು ಡಿವೈಡ್ ಆಗೋಂಗಿರ್ಬೇಕು, ಅದೆಲ್ಲ ಇರುತ್ತೆ. ಸೊ ಇಲ್ಲಿ ಕೋಎಫಿಷಿಯಂಟ್ ಡಿವೈಡ್ ಆಗೋಂಗಿರುತ್ತೆ, ಪರವಾಗಿಲ್ಲ. ಈಗ ನೋಡಿ ಇಲ್ಲಿ, ಸೊ ಏನು ಬರೆಯೋಣ ಇವಾಗ, ಡಿವಿಸರ್ ಯಾರು, ಲೋಯರ್ ಪವರು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 14. ಇದನ್ನ ಡಿವಿಸರ್ ತಗೊಂಡ್ವಿ. ಓಕೆ, ಡಿವಿಡೆಂಡ್ ಯಾರು ತಗೊಳ್ತಾ ಇದ್ದೀವಿ, ಹೈಯರ್ ಪವರ್ ಡಿನಾಮಿನೇಟರ್ ಇದ್ದಾರೆ. 7x ಕ್ಯೂಬ್ ಮೈನಸ್ 18x ಸ್ಕ್ವೇರ್ಡ್ ಪ್ಲಸ್ 6x ಪ್ಲಸ್ 5. ಯಾವಾಗಲೂ ಲಾಂಗ್ ಡಿವಿಷನ್ ಆಲ್ಜಿಬ್ರಾದಲ್ಲಿ ಏನು ಮಾಡ್ತೀವಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ದು ಏನಿರುತ್ತೆ ಅದರಿಂದ ಕೋಎಫಿಷಿಯಂಟ್ ಕೊಂಡಿರ್ತೀವಿ. ಸೊ ಟ್ರಯಲ್ ಕೋಎಫಿಷಿಯಂಟ್ಸ್ ಇದೆಲ್ಲ ಏನಿದು, ಟ್ರಯಲ್ ಕೋಶೆಂಟ್ಸ್ ಅಂತ ಬರೆಯೋಣ. 7x ಕ್ಯೂಬ್ಡ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಅಂತಂದ್ರೆ ಎಷ್ಟು ಬರುತ್ತೆ, 7x ಬರುತ್ತೆ. ಸೊ ಈ 7x ಅಂತ ಬರ್ಕೊಂಡು ಏನ್ ಮಾಡ್ತೀವಿ, ಅದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಶುಡ್ ಬಿ ಮಲ್ಟಿಪ್ಲೈಡ್, ದಟ್ ಈಸ್ ದಿ ಪ್ರೊಸೀಜರ್. ಸೊ ಈಗ 7x ಇಂದ ಎಕ್ಸ್ ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡಿದ್ರೆ 7x ಕ್ಯೂಬ್ ಆಯ್ತು. ನೋಡಿ, ಆಲ್ಜಿಬ್ರೈಕ್ ಮಲ್ಟಿಪ್ಲಿಕೇಶನ್ ಆಫ್ ಎಕ್ಸ್ಪ್ರೆಷನ್ ಇವಾಗ ಇಂಪಾರ್ಟೆಂಟ್. ಸೊ ಫಸ್ಟ್ ಟರ್ಮ್ 7 ಇಂಟು ಸೈನ್, ಯಾವಾಗಲೂ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಮಾಡಬೇಕು, ಆಲ್ಜಿಬ್ರಾ ಎಕ್ಸ್ಪ್ರೆಷನ್ ಅಲ್ಲಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಸೈನ್, 7x ಹಿಂದೆ ಪ್ಲಸ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಇಂದೇನು ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಅನ್ಬೇಕು. ಆಮೇಲೆ ಕೋಎಫಿಷಿಯಂಟ್ಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ 7 ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಕೋಎಫಿಷಿಯಂಟ್ 1 ಇದೆ, 7 ಅಲ್ಲಿ 7 ಅಂತ ಇಟ್ಕೊಳ್ಳಿ. ಆಮೇಲೆ ಲೆಟರ್ಸ್ ನ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕ್ಯೂಬ್, ಹಂಗೆ. ನೆಕ್ಸ್ಟ್ ಅಷ್ಟೇ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 7 ಮೂರ್ಲಿ 21, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್ ಅಂತ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, 7 14 7 4 28, 7 2 9, 14 98 ಮಗ್ಗಿ ಬರಬೇಕು. ಎಕ್ಸ್ ಇಂಟು 1, ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 0 ಅಂತ, ಎಕ್ಸ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅಂದ್ರೆ ಎಕ್ಸ್. ಸರ್ ಹಾ ಸರ್, ಡಿವೈಸರ್ ಅಲ್ಲಿ 4 ಆಗ್ಬೇಕಿತ್ತು, 14 ಆಗಿದೆ ಅದು. ಹೌದಾ, ಓ ಸಾರಿ ಸಾರಿ ಸಾರಿ, ಅದೇ ಏನಪ್ಪ ಅನ್ಕೊಂಡೆ ನಾನು. ಓಕೆ, ಸಾರಿ. ಸೊ ಇಲ್ಲಿ 4 ಇದೆ ಇದು. ಸೊ 7 4
28 ಎಕ್ಸ್. ಈಗ ಕರೆಕ್ಟ್, 7 28 ಎಕ್ಸ್. ಗುಡ್, ಥ್ಯಾಂಕ್ಸ್ ಅಮ್ಮ. ಈಗ ನೋಡಿ, ಇವಾಗ ಯಾವಾಗಲೂ ಏನಾಯ್ತು, ಇವಾಗ ಡಿವಿಸರ್ ಇಂದ ಈ ಕೋಶಂಟ್ ಇಂದ ಡಿವಿಸರ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ನಮಗೆ ಟ್ರಯಲ್ ಸ್ಮಾಲರ್ ಪೋರ್ಷನ್ ಅಂದರೆ ಡಿವಿಡೆಂಡ್ನ ಕಮ್ಮಿ ಮಾಡಕ್ಕೆ ಬೇಕಾಗೋದು ರಿಡಕ್ಷನ್ ಫ್ಯಾಕ್ಟರ್ ಬಂತು. ಸೊ ಅದನ್ನು ಕಳಿಬೇಕು. ಆದ್ರಿಂದ ಏನಾಗುತ್ತೆ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಕಳಿಬೇಕಾದ್ರೆ ಯಾವಾಗಲೂ ಏನಾಗುತ್ತೆ ಹೇಳಿ, ಅದ್ರದ್ದು ಸೈನು ಮಲ್ಟಿಪ್ಲೈಡ್ ಬೈ ಮೈನಸ್ ಅಂತ, -1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಳಿಯೋದು. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ. ಸೊ ನೀವು ಸುಮ್ಮನೆ ಪ್ಲಸ್ ಇದ್ರೆ ಮೈನಸ್ಸು, ಪ್ಲಸ್ ಇದ್ರೆ ಮೈನಸ್ಸು, ಮೈನಸ್ ಇದ್ರೆ ಪ್ಲಸ್ ಅಂತ ಬರ್ಕೊಳ್ಳೋದು. ಬರ್ಕೊಂಡು ಈಗ ಕೂಡೋದು 7x - 7x³ ಅಂತಂದ್ರೆ ಏನಾಗುತ್ತೆ, ಅದು ಹೋಗುತ್ತೆ. ಆಮೇಲೆ ಇಲ್ಲಿ -18x² ಇದೆ, -21x² ಇದೆ. ಎರಡು ಮೈನಸ್ ಆದಾಗ ಏನಾಗುತ್ತೆ, ಕೂಡ್ತೀರ. 8 1 9, 1 2 3, 39x² - 39x². ಇಲ್ಲೇನಾಯ್ತು, ಒಂದು +6x ಆಯ್ತು, ಪ್ಲಸ್ 28x ಆಯ್ತು. ಎರಡೂ ಮತ್ತೆ ಕೊಡೋದು. 28 6 34 ಪ್ಲಸ್ 34x ಆಯ್ತು. +5ನೇ ಇಳಿಸ್ಕೊಳ್ಳೋದು. ಈಗ ಅಲ್ಲಿ ಹೆಂಗೆ ಮಾಡ್ತಿದ್ದು ಅದೇ ಥರನೇ ಇವಾಗಲೂ ಮತ್ತೆ ಏನು, ಇವಾಗ ಟ್ರಯಲ್ ಕೋಶಂಟು -39x² ಅನ್ನೋದು ಹೈಯೆಸ್ಟ್ ಟರ್ಮ್ ಆಯಿತು, ಡಿವೈಡೆಡ್ ಬೈ ಮತ್ತೆ ಇದು ಫಸ್ಟ್ ಟರ್ಮ್ ಯಾವುದು, x². ಸೊ ಇಲ್ಲೇನಾಗುತ್ತೆ, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದರೆ ಮೈನಸ್, 39 ಡಿವೈಡೆಡ್ ಬೈ 1 ಅಂದರೆ 39, x² ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೇನು ಬಂತು ಇವಾಗ, ಟ್ರಯಲ್ ಕೋಶಂಟು -39 ಅಂತ ಬಂತು. ಮತ್ತೆ ಇದರಿಂದ ಎಲ್ಲ ಗುಣಿಸೋದು, ಮೈನಸ್ ಇಂಟು ಪ್ಲಸ್ ಮೈನಸ್, 39 ಇಂಟು 1 39, x² ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್, 39 3ಲಿ ಅದನ್ನೇನು ಮಾಡಬೇಕು, 3ರಿಂದ 39 ಗುಣಿಸಿ, 3 9 27, 3 3ಲಿ 9 2 11 117. ಸೊ ಇದು ನೋಡಿ, ಎಲ್ಲ ಗುಣಾಕಾರ ಅವೆಲ್ಲ ಭಾಳ ಇಂಪಾರ್ಟೆಂಟು. ಎಕ್ಸ್ ಇಂಟು 1 ಇದೆ ಎಕ್ಸು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಆಗ್ಬಿಟ್ಟು ಮತ್ತೆ ಅದನ್ನ ಏನು ಮಾಡಬೇಕು, ಗುಣಿಸ್ಬೇಕು ನಾವು. ಬಂದೆ, ಒಂದು ನಿಮಿಷ ನೀರು ಕುಡಿತಾ ಇದ್ದೆ. ಓಕೆ, ಸೊ ಇವಾಗ ಎಷ್ಟಾಗುತ್ತೆ ನೋಡಿ, ಅದು 4ರಿಂದ 39 ಗುಣಿಸಿ, 4 9 36, 4 3 12 3 15 150. ಮತ್ತೆ ಇವಾಗ ಏನಾಗುತ್ತೆ ನೋಡಿ, ಇವಾಗ ಕಳಿತಾ ಇದೀವಲ್ವ ಅದನ್ನ. ಸೊ ಕಳಿತಾ ಇರೋದ್ರಿಂದ ಏನಾಗುತ್ತೆ, ಇದು ಮೈನಸ್ ಇರೋದು ಪ್ಲಸ್, ಇದು ಮೈನಸ್ ಇರೋದು ಪ್ಲಸ್, ಇದು ಪ್ಲಸ್ ಇರೋದು ಮೈನಸ್ ಆಗತ್ತೆ. ಆಗ್ಬಿಟ್ಟು ಇಲ್ಲಿ ನೋಡಿ, ಇವಾಗ ಏನಾಯ್ತು, ಇದು -39x² ಪ್ಲಸ್ 39x² ಅಂದ್ರೆ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟು ಇದು ಪ್ಲಸ್ ಪ್ಲಸ್ ಆಗಿದೆ, ಎರಡಕ್ಕೂ ಎಕ್ಸ್ ಕೋಎಫಿಷಿಯಂಟ್ ಕೂಡೋದು. 7 4 11, 1 1 2 3 5, 151x ಆಯ್ತಾ. ನೆಕ್ಸ್ಟು ಮೈನಸ್ 156 ಪ್ಲಸ್ 155 ಪ್ಲಸ್ 5. ಸೊ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ದೊಡ್ಡ ಅಂಕಿ ಸೈನ್ ಏನಿರುತ್ತೋ ಅದು ಬರುತ್ತೆ ಮೈನಸ್ಸು, ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆಯುತ್ತೆ. 156 ಮೈನಸ್ 5 ಅಂತಂದ್ರೆ 6 1 5 1. ಓಕೆ, ಸೊ ಇಲ್ಲೇನಾಯ್ತು, ಇದರಲ್ಲಿ ಇದು ಮೈನಸ್ಸು, ಇದು +5 ಇತ್ತು. ಸೊ ಇದು ಮೈನಸ್ ಆಗುತ್ತೆ. ಸೊ -151 ಅಂತ ಆಯ್ತು. ಈಗ ಬಹಳ ಇಂಟ್ರೆಸ್ಟಿಂಗ್ ಕೇಸ್ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ಬಂದ್ಬಿಟ್ಟಿದೆ. ಯಾವಾಗಲೂ ನಮ್ಗೆ HCF ಮಾಡ್ತಾ ಇರ್ಬೇಕಾದ್ರೆ ಕಾಮನ್ ಫ್ಯಾಕ್ಟರ್ ತೆಕ್ಕೊಂಡ್ಬಿಡ್ತೀವಿ, ಉಳಿದಿದ್ದಕ್ಕೆ ಮಾತ್ರ ಮಾಡ್ತಿರ್ತೀವಿ. ಸೊ ಇದನ್ನ ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 151 ಇಂಟು 151 ಕಾಮನ್ ಫ್ಯಾಕ್ಟರ್ x - 1 ಅಂತ. ಈಗ ನೋಡಿ, ಇವಾಗ ಇಲ್ಲಿ ರಿಮೈಂಡರ್ ಹ್ಯಾಸ್ ದಿ ಲೋಯರ್ ಪವರ್ and the previous divisor has the highest power. So ಈಗ ನಮ್ಮ ನ್ಯೂಮರಿಕಲ್ ಸ್ಟೇಜಿಗೆ ಬಂತು ಅಂದ್ರೆ we now have a remainder whose power is less than the previous divisor. ಈ ಕೇಸಲ್ಲಿ ಏನಾಗಿತ್ತು, ನ್ಯೂಮರಿಕಲ್ ತರ ಪ್ರತಿ ಸಲನೂ ನಮಗೆ ಕಮ್ಮಿ ಪವರೇ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಸೊ x³ ಇಂದ ನಾವು x² ಬಂದು x² ಇಂದ x ಬರ್ಬೇಕಾಯ್ತು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಯಾವಾಗ ನಮಗೆ ಇದು ರಿಮೈಂಡರ್ ಡಿವಿಸರ್ ಯಾವಾಗ ಆಗುತ್ತೆ, ವೆನ್ ದಿ ರಿಮೈಂಡರ್ಸ್ ಪವರ್ ಆಫ್ x ರೆಡ್ಯೂಸಸ್ ಫ್ರಮ್
ದಿ ಪ್ರೀವಿಯಸ್ ಡಿವಿಸರ್ಸ್ ಪವರ್ ಆಫ್ ಎಕ್ಸ್, ಆ ಥರ ಕಾಯ್ಕೋಬೇಕು. ಸೊ ಇಷ್ಟು ಬಂದ ಮೇಲೆ ನಾವು let us use x minus 1 as the divisor. X minus 1 as the divisor because 151 common factor irutte, leaving the numerical common factor. ಯಾಕೆ ಅಂತಂದ್ರೆ ಆ ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ 150 ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ 3x ಈ 4 ಇದರಲ್ಲಿ ಯಾವುದನ್ನು ನಾವು ಭಾಗಿಸಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ನಾಟ್ ಅ ಕಾಮನ್ ಡಿವಿಸರ್ ಆಫ್ ದಿ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಅಂಡ್ 4. ಅದಕ್ಕೋಸ್ಕರ 151 ನಾವು ಕನ್ಸಿಡರ್ ಮಾಡಲ್ಲ. ಯಾಕೆ? ನಮಗೆ ಎಚ್ ಸಿ ಎಫ್ ಕಂಡುಹಿಡಿಬೇಕಾದ್ರೆ ಕಾಮನ್ ಫ್ಯಾಕ್ಟರ್ ಇಂಪಾರ್ಟೆಂಟ್. ಎಕ್ಸ್ ಮೈನಸ್ 1 ಇರಬಹುದು. ಸೊ ಆದ್ರಿಂದ ಎಕ್ಸ್ ಮೈನಸ್ 1 ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ಅಂಡ್ previous divisor x squared plus 3x minus 4. ನೋಡಿ ಇದು ಎಷ್ಟೊಂದು ಇಂಪಾರ್ಟೆಂಟ್ ಮ್ಯಾಥಮೆಟಿಕಲ್ ಲಾಜಿಕ್ಗಳು ಬರುತ್ತೆ, ಆಲ್ಜಿಬ್ರಾದಲ್ಲಿ ಮಾಡ್ತಾ ಹೋಗಬೇಕು. ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್. ಅರ್ಥಮೆಟಿಕ್ ದೇ ಪ್ರೊಸೀಜರ್ ಉಪಯೋಗಿಸಿದ್ವಿ, ಅದೇ ಐಡಿಯಾ ಉಪಯೋಗಿಸ್ತಾ ಇದೀವಿ, ಕಾಯ್ತಾ ಇದೀವಿ. ಅಲ್ಲಿ ಒಂದು ಪ್ರತಿ ಸಲ ನಂಬರಲ್ಲಿ ಏನಾಗ್ಬಿಡುತ್ತೆ, ರಿಮೈಂಡರ್ ಕಮ್ಮಿನೇ ಬಂದ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ತನಕನೂ ಭಾಗಿಸ್ಬಿಡ್ತೀವಿ. ಸ್ಟ್ಯಾಂಡರ್ಡ್ ಎಕ್ಸಾಕ್ಟ್ ಕೋಶನ್ಸ್ ಬರ್ತಾ ಇರುತ್ತೆ. ಇಲ್ಲಿ ಹಂಗಾಗಲ್ಲ, ಇಲ್ಲಿ ಟರ್ಮ್ಸ್ ಇದೆ, ಆಲ್ಜಿಬ್ರಾಯಿಕ್ ಟರ್ಮ್ಸ್ ಇಂದ. ಸೊ ಲೋಯರ್ ಪವರ್ ಆಫ್ ಎಕ್ಸ್ ಬರಬೇಕು. ಬಂದ ಮೇಲೆ ರಿವರ್ಸ್ ಮಾಡೋದು ಕೆಲಸನ, ಅಂದ್ರೆ ರಿಮೈಂಡರ್ನ ಡಿವಿಸರ್, ಪ್ರೀವಿಯಸ್ ಡಿವಿಸರ್ನ ಡಿವಿಡೆಂಡ್ ಆಮೇಲೆ ಮಾಡೋದು. ಸೊ ಈಗ ಏನ್ ಮಾಡ್ತೀವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 4 ಅನ್ನೋದನ್ನ ಡಿವಿಡೆಂಡ್ ಮಾಡ್ಬಿಟ್ಟು ಎಕ್ಸ್ ಮೈನಸ್ 1 ಅನ್ನ ಡಿವಿಡೆಂಡ್ ಮಾಡಿದ್ವಿ. ಸೊ ಈಗ ಮತ್ತೆ ಫಸ್ಟ್ ಟರ್ಮ್ ಯಾರು, ಹೈಯೆಸ್ಟ್ ಎಕ್ಸ್ ಸ್ಕ್ವೇರ್ಡ್ ಡಿವೈಡೆಡ್ ಬೈ ಇಲ್ಲಿ ಫಸ್ಟ್ ಲೋಯೆಸ್ಟ್ ಪವರ್ ಯಾರು, ಎಕ್ಸ್ ಇದೆ. ಸೊ ಎಕ್ಸ್ ಅನ್ನೋದು ಟ್ರಯಲ್ ಕೋಶಂಟ್ ಆಯ್ತು. ಸೊ ಈ ಟ್ರಯಲ್ ಕೋಶಂಟ್ ಇಲ್ಲಿ ಬಂತು. ಬಂದ್ಮೇಲೆ ಗುಣಿಸಿ, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಅಂತ ಆಯ್ತು. ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಆದ್ಮೇಲೆ ಏನೀಗ ನೆಕ್ಸ್ಟ್, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಆದ್ಮೇಲೆ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಕ್ಯಾನ್ಸಲ್. ಆಮೇಲೆ ಪ್ಲಸ್ 3x ಪ್ಲಸ್ ಎಕ್ಸ್ ಅಂತಂದ್ರೆ ಎಷ್ಟಾಯ್ತು, 4x. ಇಲ್ಲಿ ಮತ್ತೆ ಮೈನಸ್ 4 ಆಯ್ತು. ಸೊ ಇದನ್ನ ನಾವೇನ್ ಬರ್ಕೋಬಹುದು, 4 ಇಂಟು ಎಕ್ಸ್ ಮೈನಸ್ 1 ಅಂತ ಬರ್ಕೋಬಹುದು. ಮತ್ತೆ ನೋಡಿ ಇವಾಗ 4 ಏನಾಗುತ್ತೆ, ಈಗ ನ್ಯೂಮರಿಕಲ್ ಕೋಶಂಟು ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ 1 ಕೋಎಫಿಷಿಯಂಟ್ ಎರಡನ್ನೂ ಡಿವೈಡ್ ಮಾಡಿಲ್ಲ. ಆದ್ರಿಂದ ಏನ್ ಮಾಡ್ತೀವಿ, ಇಲ್ಲಿ 150 ಬಿಟ್ಟಂಗೆನೆ ಇಲ್ಲನ್ನು 4 ಬಿಡ್ತೀವಿ. 4 ಬಿಟ್ಬಿಟ್ಟ ಮೇಲೆ ನಮಗೇನಾಯ್ತು, ಇದು ಡಿವಿಸರ್ ಆಯ್ತಲ್ಲ, ಸಾರಿ ಇದು ರಿಮೈಂಡರ್ ಡಿವಿಸರ್ ಆಗಿ, ದೇರ್ ಫೋರ್ ನೆಕ್ಸ್ಟ್ ಪ್ರೀವಿಯಸ್ ಡಿವಿಸರ್ನೇ ಡಿವಿಡೆಂಡ್ ಮಾಡ್ತೀವಿ, ಎಕ್ಸ್ ಮೈನಸ್ 1 ಅಂತ ಇವಾಗ. ಸೊ ಇದು ಇಲ್ಲಿ ಬಂತು ಇವಾಗ. ಓಕೆ, ಬಂದ್ಮೇಲೆ ಈಗ ನೋಡಿ ಇಲ್ಲಿ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಅಂದ್ರೆ 1 ಇಂದ ಡಿವೈಡ್ ಆಗೋಗ್ಬಿಡುತ್ತೆ, ಕ್ಲೀನಾಗಿ ಬಂದ್ಬಿಡ್ತು. 0 0 ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1, ಇದು ಮೈನಸ್ಸು ಇದು ಪ್ಲಸ್ ಆಗುತ್ತೆ, ಎಕ್ಸ್ ಮೈನಸ್ ಮೈನಸ್ 1 ಪ್ಲಸ್ 1 ಹೋಗುತ್ತೆ. ಸೊ ಕ್ಯಾನ್ಸಲ್ ಆಗೋಯ್ತು. ದೇರ್ ಫಾರ್ ದಿ ಲಾಸ್ಟ್ ಫ್ಯಾಕ್ಟರ್ ಫಾರ್ ವಿಚ್ ಗೇವ್ 0 ರಿಮೈಂಡರ್ ಈಸ್ ದಿ HCF. Therefore, x minus, therefore x minus 1 which gave 0 remainder is HCF. is HCF. ಯಾವ್ಯಾವ್ದ್ರದ್ದು ನೋಡಿ, ಇಲ್ಲಿ ಈ ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4 ಅಂಡ್ 7x ಕ್ಯೂಬ್ಡ್ ಮೈನಸ್ 18x ಸ್ಕ್ವೇರ್ಡ್ ಪ್ಲಸ್ 6x ಪ್ಲಸ್ 5 ಅಂತ ಹೇಳಿ ಎಕ್ಸ್ ಆಲ್ರೆಡಿ ಇದೆ. ಸೊ ಈಗ ನಾವೇನ್ ಮಾಡಬೇಕು, ಅವಾಗಿನ ಥರನೇ we have to find other factors of the numerator. Therefore, to find other factors of numerator and denominator,
ಅದೇ ಥರನೇ ಪ್ರೊಸೀಜರು. ಸೊ ಫಸ್ಟು ನ್ಯೂಮರೇಟರಲ್ಲಿ ಏನಿದೆ, ಈಗ ನೋಡಿ ಕಾಮನ್ ಫ್ಯಾಕ್ಟರ್ ಬಿಟ್ಟು ಮಿಕ್ಕಿದ್ದನ್ನು ಮಾತ್ರ ಬರ್ಕೊಳ್ಳಿ, ಯಾಕಂದ್ರೆ ಎಕ್ಸ್ ಆಲ್ರೆಡಿ ಒಂದು ಫ್ಯಾಕ್ಟರ್, ಇದು ಮಾತ್ರ ಟ್ರೈನಾಮಿಯಲ್. ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4, ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4. ಈ ಅದರ್ ಫ್ಯಾಕ್ಟರ್ ಕಂಡುಹಿಡಿಬೇಕಾದ್ರೆ ಮಾಮೂಲಿ ಲಾಂಗ್ ಡಿವಿಷನ್ ಮೆಥಡ್ ಮಾಡಿ. ಯಾಕೆ? ನಮಗೆ ಎಕ್ಸಾಕ್ಟ್ ಕೋಶೆಂಟ್ ಬೇಕು ನಮಗೆ, ಆ್ಯಂಡ್ ಡಿವಿಷನ್ ಅಂತ ಗೊತ್ತಾಗೋಗ್ಬಿಟ್ಟಿದೆ, ಅದರಿಂದ ಡಿವಿಷನ್ ಆಗಿ ನಮಗೆ ಕರೆಕ್ಟ್ ಇದು ಸಿಗುತ್ತೆ. ಇದು ಯಾವುದಿದು? HCF. ಇದೇನಿದು? ನ್ಯೂಮರೇಟರು. ಇದು ನ್ಯೂಮರೇಟರ್. ಈಗ ನೋಡಿ ಇಲ್ಲಿ ಫಸ್ಟ್ ಟರ್ಮು ಎಕ್ಸ್ ಸ್ಕ್ವೇರ್ಡ್, ಇಲ್ಲಿ ಫಸ್ಟ್ ಟರ್ಮು ಎಕ್ಸ್ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? ನಮಗೆ ಎಕ್ಸ್ ಬರುತ್ತೆ. ಈ ಟ್ರಯಲ್ ಕೋಶೆಂಟ್ನ ಇಲ್ಲಿ ಬರ್ಕೋತೀವಿ ಎಕ್ಸ್. ಸೊ ಎಕ್ಸ್ ಇಂದ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ಡ್, ಎಕ್ಸ್ ಇಂಟು -1 ಮಾಡಿದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮತ್ತೇನಾಗುತ್ತೆ? ಇದು ಮೈನಸ್ಸು, ಇದು ಪ್ಲಸ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ಡ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 3x ಪ್ಲಸ್ ಎಕ್ಸ್ ಅಂದರೆ 4x ಆಗುತ್ತೆ, -4. ಆಯ್ತಾ? ಸೊ 4 ಇಂಟು ಅಂತ ಬಂತು. ಈಗ ಮತ್ತೆ ನಾವು ಇದು ಕಾಮನ್ ಫ್ಯಾಕ್ಟರ್ ತೆಗೆದುಕೋಬಾರ್ದು ಇವಾಗ, ಯಾಕೆಂದ್ರೆ ವಿ ಆರ್ ಫೈಂಡಿಂಗ್ ದಿ ಅದರ್ ಟರ್ಮ್. ಈಗೇನು ಮಾಡಬೇಕು? ಇಲ್ಲಿ ಫಸ್ಟ್ ಟರ್ಮು 4x, ಇಲ್ಲಿ ಫಸ್ಟ್ ಟರ್ಮು x ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 4 ಬರುತ್ತೆ. ಎಂತ 4 ಬರುತ್ತೆ? +4 ಬರುತ್ತೆ. ಸೊ ಇಲ್ಲಿ +4 ಅಂತ ಬರ್ಕೊಳ್ಳೋದು. +4 ಅಂತ ಬರ್ಕೊಂಡು ಗುಣಿಸಿದ್ರೆ ಏನು ಬರುತ್ತೆ? 4x -4 ಅಂತ ಬಂತು. ಸೊ ಈಗೇನಾಯ್ತು? ಇಲ್ಲಿ ಇದು ಮೈನಸ್ಸು, ಇದು ಪ್ಲಸ್ ಆಯಿತು. ದೇರ್ಫೋರ್ ಏನಾಯಿತು? ಕ್ಯಾನ್ಸಲ್ ಆಯಿತು. ದೇರ್ಫೋರ್ x ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4 ಈಕ್ವಲ್ಸ್, ಫಸ್ಟ್ HCF ಇತ್ತು, ಅದರ್ ಫ್ಯಾಕ್ಟರ್ ಯಾವುದು? x + 4 ಅಂತ ಬಂತು. ಓಕೆ, ಸಿಮಿಲರ್ಲಿ ಈಗ ಇನ್ನೊಂದು ಏನು ಮಾಡೋದು? ಡಿನಾಮಿನೇಟರ್ನ ಗುಣಿಸೋದು, ಅದೇ ಥರ ಭಾಗಿಸೋದು. ಇವಾಗ ಅದೇ ಸೇಮ್ ಲಾಂಗ್ ಡಿವಿಷನ್. ನೋಡಿ ಕೇರ್ಫುಲ್ ಆಗಿರಿ, ಎಷ್ಟು ಥರ ಡಿವಿಷನ್ ಮಾಡ್ತಾ ಇದ್ದೀನಿ ಅಂತೇಳಿ. ಇಲ್ಲಿ ರಿಮೈಂಡರ್ ಇಂದ ಮಾಡ್ತಾ ಹೋಗೋದಕ್ಕೋಸ್ಕರ ಕಾಮನ್ ಫ್ಯಾಕ್ಟರ್ ತೆಗೆದು ಕಾಮನ್ ಫ್ಯಾಕ್ಟರ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಯಾಕೆ? ಕಾಮನ್ ಫ್ಯಾಕ್ಟರಿಂದ ಈ ಡಿವಿಸರ್ಗಳು ಡಿವೈಡ್ ಆಗಲ್ಲ, ಕೋಎಫಿಷಿಯೆಂಟ್ ಅಂತ ಯಾವ್ದಾಗುತ್ತೋ ಅದು. ಅಂದರೆ ವಿ ಆರ್ ಫೈಂಡಿಂಗ್ ಟ್ರಯಲ್ ಡಿವಿಸರ್ ಸಚ್ ದಟ್ ದಿ ಫೈನಲ್ ಡಿವಿಸರ್ ಗಿವ್ಸ್ ಮಿ 0 ರಿಮೈಂಡರ್ ಅಂತ ಇಲ್ಲಿ ಡಿವಿಷನ್ದು ಪರ್ಪಸ್ ಇತ್ತು. ವೆರಾಸ್ ಇಲ್ಲಿ ಡಿವಿಷನ್ ಪರ್ಪಸ್ ಏನು ಹೇಳಿ? ಡಿವಿಸರ್ ಇದು ಡಿವೈಡ್ ಮಾಡುತ್ತೆ ಅಂತ ಗೊತ್ತಾಗೋಗ್ಬಿಟ್ಟಿದೆ ನಮಗೆ. ಹಾಗಾಗಿ ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂತ ಕಂಡುಹಿಡಬೇಕು. ಅದರಿಂದ ಎಕ್ಸಾಕ್ಟ್ ಲಾಂಗ್ ಡಿವಿಷನ್ ಮೆಥಡ್ ಮಾಡಿ ಕೋಶೆಂಟ್ ಕಂಡುಹಿಡಿತಾ ಇದ್ದೀವಿ. ಓಕೆ, ಸೊ ಇದು ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಂಡಿರಿ. ಈಗ ಸೆಕೆಂಡ್ ಡಿನಾಮಿನೇಟರ್ ಏನಿದೆ? 7x ಕ್ಯೂಬ್ ಮೈನಸ್ 18x ಸ್ಕ್ವೇರ್ಡ್, 7x ಕ್ಯೂಬ್ಡ್ ಮೈನಸ್ 18x ಸ್ಕ್ವೇರ್ಡ್, ಓಕೆ, ಪ್ಲಸ್ 6x ಪ್ಲಸ್ 5 ಪ್ಲಸ್ 6x ಪ್ಲಸ್ 5 ಅಂತ ಇದೆ. ಓಕೆ, HCF ಯಾವುದು? x - 1. ಸೊ ಇದು ಡಿನಾಮಿನೇಟರ್, ಇದು HCF. ಓಕೆ, ಈಗ ಮತ್ತೆ ಹೆಂಗೆ ಲಾಂಗ್ ಡಿವಿಷನ್ನು? ಇಲ್ಲಿ ಫಸ್ಟ್ ಟರ್ಮ್ ಹೈಯೆಸ್ಟ್ ಕೋಎಫಿಷಿಯೆಂಟ್ ಯಾವಾಗಲೂ ತಿಳ್ಕೊಳ್ಳಿ. ಈ ಥರ ಲಾಂಗ್ ಡಿವಿಷನ್ಗಳು ಮಾಡ್ಬೇಕಾದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರ್ ಬರ್ಕೋಬೇಕು. ಅದೇ ಥರ ಡಿವಿಸರಲ್ಲೂ ಡಿಕ್ರೀಸಿಂಗ್ ಆರ್ಡರ್ ಆಫ್ ಪವರೇ ಬರ್ಕೊಂಡು ಡಿವಿಷನ್ ಮಾಡ್ತಾ ಹೋಗಬೇಕು. ಸೊ 7x ಕ್ಯೂಬ್ ಡಿವೈಡೆಡ್ ಬೈ x ಅಂತಂದ್ರೆ ಏನು ಬರುತ್ತೆ ನಮಗೆ? 7x ಸ್ಕ್ವೇರ್ಡ್ ಬಂತು. ಅದನ್ನು ಇಲ್ಲಿ ತರೋದು 7x ಸ್ಕ್ವೇರ್ಡ್ ಅಂತ ಬಂತು. ಸೊ 7x ಸ್ಕ್ವೇರ್ಡ್ ಆದಮೇಲೆ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡೋದು. 7x ಸ್ಕ್ವೇರ್ಡ್ ಇಂಟು x ಅಂದರೆ 7x ಕ್ಯೂಬ್, ಪ್ಲಸ್ ಇಂಟು ಮೈನಸ್ ಮೈನಸ್, 7 1 7 x ಸ್ಕ್ವೇರ್ಡ್ ಇದೆ. ಸೊ ಈಗ ಮತ್ತೆ ಏನಾಗುತ್ತೆ? ಕಳಿಬೇಕು. ಇದನ್ನು ಕಳಿಬೇಕಾದ್ರೆ ಏನು ಮಾಡ್ತೀವಿ? ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್. ಪದೇ ಪದೇ ಹೇಳ್ತಾ ಇದ್ದೀನಿ, ಇವನ್ನೆಲ್ಲ ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು ಅಂತ. ಸೊ ಇದೇನಾಗುತ್ತೆ? 7x ಕ್ಯೂಬ್ 7x ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮೈನಸ್ 18x ಸ್ಕ್ವೇರ್ಡು ಪ್ಲಸ್ 7x ಸ್ಕ್ವೇರ್ಡು ಅಂತಂದರೆ ಒಂದರಲ್ಲಿ ಇನ್ನೊಂದು ಕಳಿಬೇಕು. ದೊಡ್ಡ ಅಂಕಿಗಿರೋದನ್ನ ಸೈನ್ ಹಾಕಬೇಕು. ಸೊ ದೊಡ್ಡ ಅಂಕಿ 18 ಮೈನಸ್ ಹಾಕ್ತೀನಿ. 8ರಲ್ಲಿ 7 ಹೋದರೆ 1 11, 18ರಲ್ಲಿ 7 ಹೋದರೆ 11 x ಸ್ಕ್ವೇರ್ಡ್ ಅಂತ ಉಳಿತು. ಮತ್ತೆ ಇದನ್ನ ಇಳಿಸ್ಕೊಳ್ಳೋದು ಪ್ಲಸ್ 6x ಪ್ಲಸ್ 5 ಅಂತ ಹೇಳಿ. ಸೊ ಈಗ ಸೆಕೆಂಡ್ ಟ್ರಯಲ್ ಕೋಶೆಂಟ್ ಕಂಡುಹಿಡಿಬೇಕು. ಅಂದರೆ ಆ ಅದರ್ ಟರ್ಮ್ದು ನೆಕ್ಸ್ಟ್ ಟರ್ಮ್ ಕಂಡುಹಿಡಿಬೇಕು. ಈಗ ಎಕ್ಸ್ ಕ್ಯೂಬ್ನ x ಸ್ಕ್ವೇರ್ಡ್ಗೆ ರಿಡ್ಯೂಸ್ ಮಾಡಿದ್ದೀವಿ. ಸೊ ಈ 11x ಸ್ಕ್ವೇರ್ಡ್ ಅನ್ನೋದು ಏನು ಬಂತು? ಮೈನಸ್ 11x ಸ್ಕ್ವೇರ್ಡ್ ಅನ್ನೋದು ಫಸ್ಟ್ ಟರ್ಮು. ಅದನ್ನು ಮತ್ತೆ ಇಲ್ಲಿ ಫಸ್ಟ್ ಹೈಯೆಸ್ಟ್ ಪವರ್ x ಇಂದ ಡಿವೈಡ್ ಮಾಡಬೇಕು. ಮೈನಸ್ ಡಿವೈಡ್ ಬೈ
ಪ್ಲಸ್ ಮೈನಸ್ 11/1 11 x ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಅಂತ. ಸೊ ಮೈನಸ್ 11x ಅಂತ ಬಂತು. ಇದರಿಂದ ಮತ್ತೆ ಗುಣಿಸ್ಬೇಕು ಇದನ್ನ. ಮೈನಸ್ ಇಂಟು ಪ್ಲಸ್ ಮೈನಸ್ 11 11 ಮತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಅಂತ ಆಯ್ತು. ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 11 11 ಎಕ್ಸ್ ಅಂತ ಉಳಿತು. ಸೊ ಮತ್ತೆ ಏನಾಗುತ್ತೆ, ಇದನ್ನ ಕಳಿಬೇಕಲ್ಲ. ಸೊ ಕಳಿಬೇಕಾದ್ರೆ ಏನಾಗುತ್ತೆ, ಇದು ಪ್ಲಸ್ಸು ಇದು ಮೈನಸ್ ಆಗುತ್ತೆ. ಆಗ್ಬಿಟ್ಟಾಗ ಇದು ಕ್ಯಾನ್ಸಲ್ ಆಯಿತು. ಇಲ್ಲೇನಾಗಿದೆ, ಪ್ಲಸ್ 6x ಮೈನಸ್ 11x. ಅಂದರೆ ಒಂದು ಮೈನಸ್ ಒಂದು ಪ್ಲಸ್ ಇದ್ರೆ ಕಳಿಬೇಕು. ದೊಡ್ಡ ಅಂಕಿದು ಸೈನು 11ಗೆ ದೊಡ್ಡ ಅಂಕಿ, ಅದಕ್ಕೆ ಮೈನಸ್ ಮೈನಸ್ ಹಾಕೋದು. 11ರಲ್ಲಿ 6 ಹೋದ್ರೆ ಎಷ್ಟು, 5 5x ಪ್ಲಸ್ 5 ಅಂತ ಬಂತು. ಸೊ ಮತ್ತೆ ಇವಾಗ ಏನು ಮಾಡಬೇಕು ನಾವು, ಎಕ್ಸಿಗೆ ರೆಡ್ಯೂಸ್ ಆಯ್ತು ಈಗ. ಸೊ ಮೈನಸ್ 5x ಇದೆ, ಅದನ್ನ ನಾವೇನು ಮಾಡಬೇಕು, ಮತ್ತೆ ಈ ಫಸ್ಟ್ ಟರ್ಮಿಂದ ಡಿವೈಡ್ ಮಾಡಬೇಕು. ಇದು ಲಾಂಗ್ ಡಿವಿಷನ್ ಮೆಥಡ್. ಸೊ ಲಾಂಗ್ ಡಿವಿಷನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು, ಫ್ರಾಕ್ಷನ್ಸ್ ಅನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಅನ್ನೋದು ಗೊತ್ತಾಯ್ತು ಇವಾಗ ನಿಮಗೆ. ಸೊ ಈಗ ಅಷ್ಟೇ, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮೈನಸ್ 5 ಡಿವೈಡ್ ಬೈ 1 5 ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಲಾಸ್ಟ್ ಟರ್ಮ್ ಏನು ಬಂತು ನಮಗೆ, ಮೈನಸ್ 5 ಅಂತ ಬಂತು. ಮತ್ತೆ ಅದರಿಂದ ಗುಣಿಸೋದು, ಮೈನಸ್ ಇಂಟು ಪ್ಲಸ್ ಮೈನಸ್ 5x ಅಂತ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ 5 1 5 ಅಂತ ಆಯ್ತು. ನೋಡಿ ಯಾವಾಗಲೂ ಅಷ್ಟೇ, ಲಾಸ್ಟ್ ಟರ್ಮ್ ಸೇಮ್ ಬರುತ್ತೆ. ಒಂದರಲ್ಲಿ ಒಂದು ಕಳೆದೋಗುತ್ತೆ, ಸೇಮ್ ಸೈನ್ ಬರಬೇಕು, ಅವಾಗ ಇದು ಕಳೆಯುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು, 0. ದೇರ್ ಫೋರ್ ಈಗ ಏನು ಬಂತು ನಮಗೆ, ದೇರ್ ಫೋರ್ 7x ಕ್ಯೂಬ್ಡ್ ಮೈನಸ್ 18x ಸ್ಕ್ವೇರ್ಡ್ ಪ್ಲಸ್ 6x ಪ್ಲಸ್ 5 ಈಕ್ವಲ್ಸ್ ಒಂದು ಫ್ಯಾಕ್ಟರು HCF ಎಕ್ಸ್ ಮೈನಸ್ 1, ಇನ್ನೊಂದು ಫ್ಯಾಕ್ಟರು 3 ಟರ್ಮ್ ಇದೆ, 7x ಸ್ಕ್ವೇರ್ಡ್ ಮೈನಸ್ 11x ಮೈನಸ್ 5. ನೋಡಿ ಇದನ್ನ ನಾವು ಫ್ಯಾಕ್ಟರೈಸ್ ಮಾಡೋದಕ್ಕೆ HCF ಕಂಡುಹಿಡಿದಿದ್ರಿಂದ ಫ್ಯಾಕ್ಟರೈಸ್ ಮಾಡ್ಬೋದಾಯ್ತು. ಸೊ ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ನಲ್ಲಿ ಯಾವ್ದಾರ ಟರ್ಮ್ಸ್ ಕಂಡುಹಿಡಬೇಕು ಅಂತಂದ್ರೆ ಯಾವಾಗಲೂ HCF ಕಂಡುಹಿಡಿದು HCF ಇಂದ ಡಿವೈಡ್ ಮಾಡಿದ್ರೆ ಅದರ ಫ್ಯಾಕ್ಟರ್ ಬರುತ್ತೆ ಅನ್ನೋದು ಒಂದು ಪ್ರೊಸೀಜರ್ ಫ್ಯಾಕ್ಟರೈಸೇಷನ್ ಆಲ್ಜಿಬ್ರಾದಲ್ಲಿ. ಸೊ ಈಗ ನೋಡಿ ಇದು ಬಂತು ಇವಾಗ. ಸೊ ಇದು ಬಂದ ಮೇಲೆ ಇವಾಗ ನಮಗೆ ದೇರ್ ಫೋರ್ ನಮ್ಗೆ ಇಲ್ಲಿ ಬಂದಿದೆ ನೋಡಿ, ಏನೇನಿದೆ ಫೈನಲ್ ಫ್ರಾಕ್ಷನ್ಸ್ ಯಾವ್ದು ಬಂದಿದೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4, ಎಕ್ಸ್ ಇಂಟು ಅಲ್ಲ ಸಾರಿ ಎಕ್ಸ್ ಇಂಟು ಇದು ಬಂದಿದೆ ಇಲ್ಲಿ, ಎಕ್ಸ್ ಇಂಟು ಇಲ್ಲಿ ನೋಡಿ ಎಕ್ಸ್ ಅಂತ ಮುಂಚೆ ಇತ್ತು, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 4 ಫ್ಯಾಕ್ಟರ್ಸ್ ಆರು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 4. ಇದು ನ್ಯೂಮರೇಟರ್ ಆಯ್ತು. ಡಿವೈಡೆಡ್ ಬೈ ಇದ್ರದ್ದು ಯಾವ್ದು ಫ್ಯಾಕ್ಟರು, ಎಕ್ಸ್ ಮೈನಸ್ 1 ಇಂಟು 7x ಸ್ಕ್ವೇರ್ಡ್ ಮೈನಸ್ 11x ಮೈನಸ್ 5 ಅಂತ ಬಂತು ನಮಗೆ. ಸೊ ಈಗ ನಮಗೆ ಇದು ಯಾವ್ದು ಫ್ರಾಕ್ಷನ್ ಅಂತ ಹೇಳಿ ಈಗ ಬರೀತೀನಿ. ಇದನ್ನ ಫಸ್ಟ್ ಕೊಟ್ಟಿದ್ರಲ್ಲ ಲೆಕ್ಕ ನಮ್ಗೆ. ಸೊ ಆ ಫಸ್ಟ್ ಕೊಟ್ಟಿದ್ದ ಲೆಕ್ಕದ್ದು ಇಲ್ಲಿಗೆ ನಾವು ರೆಡ್ಯೂಸ್ ಮಾಡಿದ್ವಿ. ಈಗ ನೋಡಿ ಇಲ್ಲಿ ಫಸ್ಟ್ ಕೊಟ್ಟಿದ್ರಲ್ಲ ಲೆಕ್ಕ ಏನ್ ಕೊಟ್ಟಿದ್ರು, ಎಕ್ಸ್ ಕ್ಯೂಬ್ಡ್ ಪ್ಲಸ್ 3x ಸ್ಕ್ವೇರ್ಡ್ ಮೈನಸ್ 4x ಡಿವೈಡೆಡ್ ಬೈ 7x ಕ್ಯೂಬ್ಡ್ ಪ್ಲಸ್ 18x ಸ್ಕ್ವೇರ್ಡ್ ಪ್ಲಸ್ 6x ಪ್ಲಸ್ 5 ಅಂತ ಕೊಟ್ಟಿದ್ರು. ಇದು ಇವಾಗ ನೋಡಿ ಇಲ್ಲಿ ಎಕ್ಸ್ ಫಸ್ಟ್ ಕಾಮನ್ ಫ್ಯಾಕ್ಟರ್ ತೆಗೆದುಬಿಟ್ಟಿದ್ವಿ ಎಕ್ಸ್ ಅಂತ, ಆಮೇಲೆ ಒಂದು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 4 ಅಂತ ಉಳಿದಿತ್ತು. ಅದರದ್ದು ಫ್ಯಾಕ್ಟರ್ನ HCF ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ HCF ಎಕ್ಸ್ ಮೈನಸ್ 1 ಅಂತ ಬಂತು. ಎಕ್ಸ್ ಮೈನಸ್ 1 ಇಂದ ಉಳಿದಿದ್ದ ಟರ್ಮ್ನ ಭಾಗಿಸಿದಾಗ ಎಕ್ಸ್ ಪ್ಲಸ್ 4 ಬಂದಿತ್ತು. ಹಾಗೆ ಈ ಡಿನಾಮಿನೇಟರ್ಗೆ HCF ಎಕ್ಸ್ ಮೈನಸ್ 1 ಅಂತ ಗೊತ್ತಾಯ್ತು, ಅದನ್ನ ಭಾಗಿಸಿದಾಗ ಇನ್ನೊಂದು ಅದರ್ ಟರ್ಮ್ ಬಂತು. ಸೊ ಈಗ ನಮಗೆ HCF ಯಾವುದು ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಅಂದ್ರೆ ಎಕ್ಸ್ ಮೈನಸ್ 1 ಅಂತ ಬಂತು. ಓಕೆ, ಸೊ ಇದನ್ನ ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ ಅರಿಥಮೆಟಿಕ್ಗೂ ಆಲ್ಜಿಬ್ರಾಗೂ ಪ್ರೊಸೀಜರ್ ಸೇಮು. ಸಿಂಪ್ಲಿಫಿಕೇಶನ್ ಲೆಟರ್ಸ್ ನಲ್ಲಿ ಮಾಡೋದಕ್ಕೆ ಆಲ್ಜಿಬ್ರೈಕ್ ಮಲ್ಟಿಪ್ಲಿಕೇಶನ್, ಆಲ್ಜಿಬ್ರೈಕ್ ಲಾಂಗ್ ಡಿವಿಷನ್ ಎಲ್ಲ ಬರಬೇಕು. ಫ್ಯಾಕ್ಟರೈಸೇಷನ್ ಬರಬೇಕು. ಅರಿಥಮೆಟಿಕ್ ನಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಕ್ವಿಕ್ ಮೆಥಡ್ ಗೊತ್ತಿದ್ದಂಗೆ
ಇಲ್ಲಿ ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಅಂತ 3-4 ಟೈಪ್ ಹೇಳ್ಕೊಟ್ನಲ್ಲ ಅದು, ಅಥವಾ ಈ ಕ್ವಿಕ್ ಮೆಥಡ್, ಇವೆರಡನ್ನು ಬಂದರೆ ಆವಾಗ ಇಟ್ ವಿಲ್ ಬಿ ಈಸಿ. ಸೊ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲೆಕ್ಕನ ದೊಡ್ಡ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಉಳಿದಿದ್ದೇನು ನೋಡಿ, ಇವಾಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ 7x ಸ್ಕ್ವೇರ್ಡ್ ಮೈನಸ್ 11x ಮೈನಸ್ 5 ಅಂತ ಉಳಿತು. ಸೊ ಇದು ಇವಾಗ ನಮಗೆ ದಿಸ್ ಈಸ್ ಅವರ್ ಆನ್ಸರ್. ಸೊ ಹುಡುಗರ, ಇದಕ್ಕೆಲ್ಲ ನೀವು ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ಯು ಪ್ಲೀಸ್ ಟ್ರೈ ಟು ಎಂಜಾಯ್ ಹೌ ಮಚ್ ಆಫ್ ಲರ್ನಿಂಗ್ ಈಸ್ ಇನ್ವಾಲ್ವ್. ಎಷ್ಟೆಲ್ಲ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಮಾಡಿದ್ರಿ ನೋಡಿ, ಇದಕ್ಕೆ ಇದನ್ನು ಮ್ಯಾಥಮ್ಯಾಟಿಕಲ್ ಕಾಂಪ್ಯೂಟೇಷನ್ ಅಂತ ಕರಿತೀವಿ. ಸೊ ಏನೇನು ಮಾಡಿದ್ವಿ ನೋಡಿ, ಇಲ್ಲಿ ಫಸ್ಟ್ ಲೆಕ್ಕ ಕೊಟ್ಟಾಗ ನ್ಯೂಮರೇಟರ್ನಲ್ಲಿ ನ್ಯೂಮರೇಟರ್ನಲ್ಲಿ ಇದ್ದಿದ್ದೇ ಒಂದು ಕಾಮನ್ ಫ್ಯಾಕ್ಟರ್ ತೆಗೆದ್ವಿ. ಇನ್ನೊಂದು ಟರ್ಮ್ ಉಳಿತು, ಇದನ್ನು ಫ್ಯಾಕ್ಟರೈಸ್ ಮಾಡ್ಬೋದಿತ್ತು. ನಾನು ಮುಂಚೆನೇ -4x² ಅಂತ ಹಾಕೊಂಡಿದ್ರೆ +4 -1 ಅಂತ ಹಾಕಿದ್ರೆ +3 ಬರೋದು, -4 ಆಗಿರೋದು ಬಂದ್ಬಿಡೋದು ಫ್ಯಾಕ್ಟರೈಸೇಷನ್. ಬಟ್ ಆ x+4 ನೋಡಿ, ಇಲ್ಲಿ ಇದು x+4 ಇದನ್ನು ಡಿವೈಡ್ ಮಾಡುತ್ತಾ x-1 ಡಿವೈಡ್ ಮಾಡುತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಇದನ್ನ ನಾನೇನು ಫ್ಯಾಕ್ಟರೈಸ್ ಮಾಡೋಕೆ ಆಗ್ತಾ ಇಲ್ಲ. x³ 18x² 6x. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಐಡಿಯಾ ಮಾಡಿಬಿಟ್ಟು ಇದನ್ನ ಫ್ಯಾಕ್ಟರೈಸ್ ಮಾಡೋಕೆ ಮುಂಚೆನೇ ಈ ಉಳಿದಿರೋ x² ಎಕ್ಸ್ಪ್ರೆಷನ್ಗೂ ಇಲ್ಲಿ ಕೆಳಗಡೆ ಇರೋ x³ ಎಕ್ಸ್ಪ್ರೆಷನ್ಗೂ HCF ಇದೆಯಾ ಅಂತ ಅರ್ಥಮೆಟಿಕಲ್ ಇದ್ದಿದ್ದು ಕ್ವಿಕ್ ಪ್ರೊಸೀಜರ್. ಅಂದ್ರೆ ಏನು, ಸ್ಮಾಲರ್ ನಂಬರ್ ಆಸ್ ಡಿವಿಸರ್, ಬಿಗ್ಗರ್ ನಂಬರ್ ಆಸ್ ಡಿವಿಡೆಂಡ್ ಅಂತ ತಗೊಂಡು ಏನು ಮಾಡ್ತಿದ್ವಿ, ಅಲ್ಲೇನಾಗುತ್ತೆ ಅರ್ಥಮೆಟಿಕಲ್ಲಿ ಪ್ರತಿ ಸಲ ರಿಮೈಂಡರು ಇಟ್ ವಿಲ್ ಬಿ ಸ್ಮಾಲರ್ ದ್ಯಾನ್ ದಿ ಪ್ರೀವಿಯಸ್ ಡಿವಿಸರ್. ಸೊ ಹಾಗಾಗಿ ರಿಮೈಂಡರ್ ಆಸ್ ಡಿವಿಸರ್, ಪ್ರೀವಿಯಸ್ ಡಿವಿಸರ್ ಆಸ್ ಡಿವಿಡೆಂಡ್ ಅಂತ ಮಾಡ್ಕೊಂಡು ಕಡೆಯಲ್ಲಿ 0 ಬರೋದನ್ನು ಹುಡುಕ್ತಾ ಇದ್ವಿ. ಇಲ್ಲೇನಾಗುತ್ತೆ, ನಮಗೆ ರಿಮೈಂಡರ್ ಅನ್ನೋದ್ರದ್ದು ಪವರು ಪ್ರೀವಿಯಸ್ ಡಿವಿಸರ್ದು ಪವರ್ಗಿನ್ನ ಕಮ್ಮಿ ಪವರ್ ಬರೋ ತನಕ ಅದನ್ನೇ ಡಿವಿಸರ್ ಆಗಿ ಇಟ್ಕೊಂಡಿರ್ಬೇಕು. ಅದನ್ನೇ ಡಿವಿಸರ್ ಆಗಿ ಇಟ್ಕೊಂಡು ಬಂದ ಮೇಲೆ ನ್ಯೂಮರಿಕಲ್ ಕಾನ್ಸ್ಟೆಂಟ್ಸ್ ಇದ್ರೆ, ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಆ ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ನ ತೆಗಿಬೇಕು. ಆ ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ನ ತೆಗೆದ್ರೆ ಏನಾಗುತ್ತೆ, ಒಂದು ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ ಈಗ 150 ಬಂದಂಗೆ ಬರುತ್ತೆ. ಆ 151 ಅನ್ನೋದ್ರಿಂದ ಇಲ್ಲಿ ಕೋಎಫಿಷಿಯಂಟ್ಸ್ ಇದೆಯಲ್ಲ, x² ಕೋಎಫಿಷಿಯಂಟ್ 1, x ಕೋಎಫಿಷಿಯಂಟ್ 3, 4 ಕೋಎಫಿಷಿಯಂಟ್ ಇದು 4 ಇದೆ. ಇವು ಯಾವುದು ನ್ಯೂಮರಿಕಲ್ 150ರಿಂದ ಭಾಗ ಆಗಲ್ಲ. ಆದ್ರಿಂದ 151 ಇಸ್ ನಾಟ್ ಎ ಕಾಮನ್ ಫ್ಯಾಕ್ಟರ್ ಅಂತ ಕಿತ್ತಾಕ್ಬೇಕು. ಸೊ x-1 ಕಾಮನ್ ಫ್ಯಾಕ್ಟರ್ ಇರಬಹುದು ಅಂತ ಇಟ್ಕೊಂಡು ಅದನ್ನ ಡಿವಿಸರ್ ಹೋಗಿ ಉಪಯೋಗಿಸೋದು. ಯಾಕೆ, ಇದ್ರದ್ದು ಸ್ಮಾಲರ್ ಪವರ್ ಆಯಿತು. ಈಗ ಡಿವಿಸರ್ದು ಹೈಯರ್ ಪವರ್ ಇರೋದ್ರಿಂದ ಪ್ರೀವಿಯಸ್ದು ಇಲ್ಲಿಗೆ ಇದನ್ನು ಡಿವಿಡೆಂಡ್ ಮಾಡಿದ್ವಿ. ಈಗ ಡಿವಿಡೆಂಡ್ ಮಾಡಿಬಿಟ್ಟು ಮತ್ತೆ ಸ್ಟ್ಯಾಂಡರ್ಡ್ ಪ್ರೊಸೀಜರಿಂದ ರಿಮೈಂಡರ್ ಬರೋ ತನಕ ಮಾಡಿದಾಗ ಮತ್ತೆ ಇಲ್ಲಿ 4x - 4 ಅಂತ ರಿಮೈಂಡರ್ ಬಂತು. ಮತ್ತೆ ಏನು ಮಾಡಬೇಕು, 4 ಅನ್ನೋದು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಕ್ಲಿಯರ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಉಳಿಯುತ್ತೆ. ಸೊ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಕಾಮನ್ ಫ್ಯಾಕ್ಟರ್ನು ಪ್ರತಿ ಸಲ ರಿಮೈಂಡರಲ್ಲಿ ಇದ್ರೆ ತೆಗಿಯೋದು ಇಂಪಾರ್ಟೆಂಟ್ ಅಡಿಷನಲ್ ಸ್ಟೆಪ್. ಯಾವುದರಲ್ಲಿ, ಆಲ್ಜಿಬ್ರಾದಿಂದ HCF ಕಂಡುಹಿಡಿದಕ್ಕೆ ಕ್ವಿಕ್ ಮೆಥಡ್ನಲ್ಲಿ ರಿಮೈಂಡರ್ ನ್ಯೂಮರಿಕಲ್ ಕೋಎಫಿಷಿಯಂಟ್ನ ಕಾಮನ್ ಫ್ಯಾಕ್ಟರ್ ತೆಗೆದು ಆ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಂದ ಪ್ರೀವಿಯಸ್ ಡಿವಿಸರ್ ಅಲ್ಲಿರೋ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಡಿವೈಡ್ ಆಗತ್ತಾ ಇಲ್ವಾ ಅಂತ ನೋಡಿ ಅದನ್ನ ಡಿವೈಡ್ ಮಾಡಕ್ ಆಗದೆ ಹೋದ್ರೆ 4ನ್ನ ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಇದು ನಾಟ್ ಎ ಕಾಮನ್ ಫ್ಯಾಕ್ಟರ್ ಅಂತ ಕಿತ್ತಾಕ್ಬೇಕು. ಬಿಕಾಸ್ ನಮಗೆ ಬೇಕಾಗಿರೋದು ಬರೀ ಕಾಮನ್ ಫ್ಯಾಕ್ಟರ್ಸ್. x-1 ಇರಬಹುದು ಅಂತ ಹಾಕೊಂಡ್ರೆ x-1 ಉಳಿತು, ಇಲ್ಲೂ x-1 ಇದೆ, x-1 ಡಿವೈಡೆಡ್ ಬೈ x-1 ಕ್ಲೀನಾಗಿ ಡಿವೈಡ್ ಆಗೋಗ್ಬಿಡುತ್ತೆ. 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ಸೊ ಲಾಸ್ಟ್ x-1 ಇಸ್ ದಿ ಡಿವಿಸರ್ ಫಾರ್ ವಿಚ್ ರಿಮೈಂಡರ್ ಇಸ್ 0 ಅಂತ ಆದಾಗ ನಮಗೆ ಇದೆಲ್ಲಿಂದ ಶುರುವಾಗಿತ್ತು, ಈ x² + 3x - 4 ಇಂದ 7x³ ಮೈನಸ್ ಇದಿಷ್ಟಕ್ಕೆ ಅಂತ ಶುರುವಾಗಿತ್ತು. ಸೊ ಇವೆರಡಕ್ಕೆ ಈ x-1 ಕಾಮನ್ ಫ್ಯಾಕ್ಟರು ಅಂತ ಆಯಿತು. ಅದು ಬಂದ ಮೇಲೆ ಕಾಮನ್ ಫ್ಯಾಕ್ಟರ್ ಬಂದ ಮೇಲೆ ನ್ಯೂಮರೇಟರ್ನು x-1 ಡಿವೈಡ್ ಮಾಡಿದ್ರೆ ಅದರ್ ಫ್ಯಾಕ್ಟರ್ ಬರುತ್ತೆ. ಇನ್ನೊಂದು ಫ್ಯಾಕ್ಟರ್ ಅಂದರೆ x² + 3x - 4ನಲ್ಲಿ x-1 ಫ್ಯಾಕ್ಟರ್ ಆದರೆ ಇನ್ನೊಂದು ಫ್ಯಾಕ್ಟರ್ ಯಾವುದು ಅಂತ x+4 ಕಂಡುಹಿಡಿದ್ವಿ. ಅದೇ ಥರನೇ 7x³ - 18x² + 6x + 5 ಅಂತ ಡಿನಾಮಿನೇಟರ್ ಏನಿದೆ ಅದನ್ನು ಇದೇ HCF ಇಂದ ಡಿವೈಡ್ ಮಾಡಿದ್ರೆ ನಮಗೆ x-1 ಒಂದು ಫ್ಯಾಕ್ಟರ್ ಆಯಿತು. ಇನ್ನೊಂದು ಅದರ್ ಫ್ಯಾಕ್ಟರು ಈ ಥರ ಡಿವಿಷನ್ ಮಾಡ್ಕೊಂಡು ಲಾಂಗ್ ಡಿವಿಷನ್ ಇಂದ ಈ ಕೋಶೆಂಟ್ ಸಿಕ್ತು. ಈ ಕೋಶೆಂಟೇ ಅದರ್ ಫ್ಯಾಕ್ಟರ್ ಆಯಿತು. ಅದಾದ ಮೇಲೆ ಇಲ್ಲಿ ಮತ್ತೆ ನ್ಯೂಮರೇಟರ್ ಫ್ಯಾಕ್ಟರೈಸ್ಡ್, ಡಿನಾಮಿನೇಟರ್ ಫ್ಯಾಕ್ಟರೈಸ್ಡ್ ವಿತ್ HCF ಬರೀಕೊಳ್ಳೋದು. HCF ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನೆ
ಸಿಂಪ್ಲಿಫೈಡ್ ರೆಡ್ಯೂಸ್ಡ್ ಫ್ರಾಕ್ಷನ್ ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಅರಿಥಮೆಟಿಕ್ ಕಾಂಪೌಂಡ್ ಫ್ರಾಕ್ಷನ್ಸ್ ಹೆಂಗೆ ಕೂಡೋದು ಕಳೆಯೋದು ಅಂತ ಹೇಳ್ಬಿಟ್ಟು, ಗುಣಿಸೋದು ಭಾಗಿಸೋದು ಅಂತ. ಫ್ರಾಕ್ಷನ್ಸ್ ಅಲ್ಲಿ ಗುಣಿಸೋದು ಅಂತಂತಂದ್ರೆ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಅಂತ ಗುಣಿಸ್ತೀವಿ. ಅದೇನೆ ನಾವು ಮಲ್ಟಿಪ್ಲೈ ಮಾಡುವುದು ಡಿವಿಷನ್ ಮಾಡ್ಬೇಕಾದ್ರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಆಲ್ಜಿಬ್ರಾದಲ್ಲಿ ಆಗಲಿ ಅರ್ಥಮೆಟಿಕಲ್ ಆಗಲಿ ಡಿವಿಷನ್ ಆಫ್ ಫ್ರಾಕ್ಷನ್ಸ್ ಅಲ್ಲಿ ಯಾವುದು ಡಿವೈಡೆಡ್ ಬೈ ಅನ್ನೋ ಫ್ರಾಕ್ಷನ್ ಇರುತ್ತೋ ಅದನ್ನ ಡಿವೈಡೆಡ್ ಬೈ ಆಪರೇಷನ್ನ ಇನ್ವರ್ಸ್ ಮಾಡ್ತೀವಿ. ಇನ್ವರ್ಸ್ ಮಾಡಿದಾಗ ಏನಾಗುತ್ತೆ, ಅದು ರೆಸಿಪ್ರೋಕಲ್ ಆಗುತ್ತೆ. ಡಿವಿಸರ್ ಏನಾಗುತ್ತೆ, ರೆಸಿಪ್ರೋಕಲ್ ಅಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ಇಲ್ಲಿ ಸುಮ್ಮನೆ ಜನರಲ್ ರೂಲ್ ಬರಿತೀನಿ ನಾನು, ಸೊ ದಟ್ ನೆಕ್ಸ್ಟ್ ನಾವು ಕ್ಲಾಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಜನರಲ್ ರೂಲ್ ಆಫ್ ನೆಕ್ಸ್ಟ್ multiplication and division rules of fractions. Let A by B and C by D be the fractions. Therefore, A by B into C by D ಅಂತಂತಂದ್ರೆ ಇದು ಆಕ್ಚುಲಿ ಏನಪ್ಪಾ ಅಂತಂತಂದ್ರೆ A by B ಆಫ್ C by D ಅಂತ. ಅಂದ್ರೆ A ಆಫ್ 1 by B ಆಫ್ C ಆಫ್ 1 by D ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಬರ್ಕೋಬೇಕಾದ್ರೆ ಇದನ್ನ ನಾವು ಎಲ್ಲ ಇದಿರುತ್ತಲ್ಲ ಕಾಮ್ಯುಟೇಟಿವ್ ಲಾ ಥರ ಆ ಕಡೆ ಈ ಕಡೆ ಬರ್ಕೋದು, ಎ ಬಿ ಇಸ್ಕಲ್ ಟು ಬಿ ಎ ಅಂತೆಲ್ಲ ಬರ್ಕೋತೀವಲ್ವಾ, ಹಾಗೇನೆ ನಾವು ಇಲ್ಲಿ ಇದನ್ನ ಎ ಇಂಟು 1 by B ಇಂಟು ಸಿ ಇಂಟು 1 by D ಅಂತ ಆಗೋದ್ರಿಂದ ಎ ಇಂಟು ಸಿ ಇಂಟು 1 by B ಇಂಟು 1 by C ಅಂತ ಬರ್ಕೋಬೋದು. ಸೊ ಅಲ್ಲಿಗೆ ಏನಾಗುತ್ತೆ, ಇದು ಎ ಸಿ ಬೈ 1 ಅಂತ ಆಗುತ್ತೆ ಇಂಟು 1 ಇಂಟು 1 by B ಇಂಟು ಸಿ ಬಿ ಸಿ ಅಂತ ಆಗುತ್ತೆ. ಸೊ ಇದು ಎ ಸಿ ಬೈ ಬಿ ಸಿ ಅಂತ ಹೇಳ್ಬಿಟ್ಟು ಇದು ಕ್ರೂಡ್ ಆಗಿ ಇರೋ ಪ್ರೂಫು. ಆಕ್ಚುಯಲ್ ಪ್ರೂಫಿಗೆ ಫ್ರಾಕ್ಷನ್ ಡೆಫಿನೇಷನ್ ಅಲ್ಲೇ ಎ ಸಿ ಬೈ ಬಿ ಡಿ ಅಂತಂತಂದ್ರೆ ಎ ಸಿ ಇಸ್ ಪಾರ್ಟ್ ಆಫ್ ದಿ ಫ್ರಾಕ್ಷನ್ ಡಿವೈಡೆಡ್ ಬೈ ಬಿ ಸಿ ಅಂತೆಲ್ಲ ಹೇಳಬೇಕು. ಬಟ್ ಇದನ್ನು ಸಿಂಪಲ್ ಆಗಿ ತಿಳ್ಕೊಳ್ಳಿ. ರೂಲ್ ಏನು ಬರಿತೀವಿ, therefore product of fractions equals product of numerator divided by product of denominator ಅಂತ ತಿಳ್ಕೊಳ್ಳೋದು. ಅದು ಎಷ್ಟೇ ಇರಲಿ, ಎಷ್ಟು ಅಂಕೆಲ್, therefore A by B into C by D into P by K into X by Y ಏನಿದ್ರು ಕೂಡ ಎ ಸಿ ಪಿ ಎಕ್ಸ್ ಬೈ ಬಿ ಡಿ ಕೆ ವೈ ಅಂತ ಹೇಳ್ಬಿಟ್ಟು. ಸರಿನಾ? ಏನಿದು ಇಲ್ಲೆಲ್ಲ ಬಂದ್ಬಿಡ್ತಲ್ಲ ಇದು. ಓಹೋ, ಇದನ್ನ ಆಮೇಲೆ ನಾನು ಸರಿ ಮಾಡ್ತೀನಿ. ಅಲ್ಲೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನ. ಇದು ಪ್ರೀವಿಯಸ್ ಲೆಟರ್ಗೆ ಹಾಕ್ಬೇಕು. ಆಯ್ತು. ಸೊ ದೇರ್ ಫಾರ್ ಇದು ಹಾಗೆ ಇರಲಿ, ಇದನ್ನ ಆಮೇಲೆ ನಾನು ಸರಿ ಮಾಡ್ತೀನಿ. ದೇರ್ ಫಾರ್ ಈಗ ನೋಡಿ ಇಲ್ಲಿ ಇವಾಗ 2A by 3B ಇಂಟು 4A by 8 ಸರಿ 4A by 8B ಅಂತಿದೆ ಅಂತ ಇಟ್ಕೊಳ್ಳಿ. ಸೊ ಈಗ ಏನು ಮಾಡ್ತೀವಿ ನಾವು ಅಂತಂತಂದ್ರೆ ಇವಾಗ 2 4 8 A ಸ್ಕ್ವೇರ್ಡ್ ಬೈ 3 8 24 B ಸ್ಕ್ವೇರ್ಡ್ ಅಂತ ಆ ಥರ ಬರ್ದಂಗೆ ಆಯಿತು. 8 3 24 ಬಂತು. A ಸ್ಕ್ವೇರ್ಡ್ ಬೈ 3B ಸ್ಕ್ವೇರ್ಡ್ ಅಂತ ಈ ಥರ ಬರೆದಾಗ ನಾವು ಇಲ್ಲೇನೇ 2 4 8 4 1 4 ತೆಗೆದ್ಬಿಟ್ಟು A ಇಂಟು ಎ ಸ್ಕ್ವೇರ್ಡ್ ಇಲ್ಲಿ 3B ಇಂಟು ಬಿ 3B ಸ್ಕ್ವೇರ್ಡ್ ಅಂತ ಬರಿಬೋದು. ಸೊ ಈ ಥರ ಮಾಡ್ತೀವಿ. ಓಕೆ, ದೆನ್ ಡಿವಿಷನ್, ಇದು ಮಲ್ಟಿಪ್ಲಿಕೇಶನ್ ಆಯಿತು. ಸೊ ಮಲ್ಟಿಪ್ಲಿಕೇಶನ್ ಇದು ಫಸ್ಟ್. ನೆಕ್ಸ್ಟ್ ಡಿವಿಷನ್ಗೆ ಬಂದಾಗ
ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಅಂತಿದ್ರೆ is equal to a by b. Division is converted into multiplication by inversing the c by d, because multiplication and division are inverse operations. So ಅಲ್ಲಿಗೆ ಏನಾಗುತ್ತೆ ಅಂತಂತಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ ದಿಸ್ ಈಸ್ ರೆಸಿಪ್ರೋಕಲ್ ಆಫ್ ಸಿ ಬೈ ಡಿ. Reciprocal of c by d, that is denominator goes to numerator and numerator goes to denominator. ಆ ಥರ ಆಗುತ್ತೆ. This is converted to this. Division changes to multiplication. ಅಂದ್ರೆ the division of operation is converted into a multiplication of operation. So therefore is equal to ಏನಾಯ್ತು ನೋಡಿ, ಈಗ ಮಲ್ಟಿಪ್ಲಿಕೇಶನ್ ರೂಲ್ ಅಪ್ಲೈ ಮಾಡಿದ್ರೆ ಎ ಡಿ ಬೈ ಬಿ ಸಿ. ಸೊ ಡಿವಿಷನ್ ಈ ಥರ ಡಿವೈಡೆಡ್ ಅಂತ ಬರ್ತಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎ ಇಂಟು ಡಿ ಬಿ ಇಂಟು ಸಿ ಅಂತ ಡಿನಾಮಿನೇಟರ್ನ ಮಾಡೋದು. ಇಲ್ಲಿ ಎ ಇಂಟು ಡಿ ಅಂತ ಹೇಳ್ಬಿಟ್ಟು ಡಿ ಇಂಟು ಎ ಅಂತ ಫಸ್ಟ್ ನ್ಯೂಮರೇಟರ್ ಇರುತ್ತೆ, ನ್ಯೂಮರೇಟರ್ ಇಂಟು ಡಿನಾಮಿನೇಟರ್, ಇಲ್ಲಿ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್, ಹಿಂಗೆ ಮಾಡ್ಕೊಂಡು ಹೋಗೋದು. ಸೊ ಇದನ್ನು ಉಪಯೋಗಿಸ್ಕೊಂಡು ಸೇಮ್ ರೂಲ್ ಅಪ್ಲೈಸ್ ಟು ಅರಿಥಮೆಟಿಕ್ ಆಲ್ಸೋ. ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಸೇರಿ ಕಾಂಪೌಂಡ್ ಫ್ರಾಕ್ಷನ್ ಅಂತ ಹೇಳಿ ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಫ್ರಮ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಆಯ್ತಮ್ಮ, ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ.